ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Planning to study and work in Russia, full-time or part-time? Contact MK Nizam. WhatsApp on 9181-2399-1287. ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಬ್ರೋ. ಏನ್ ಬ್ರೋ ಫುಲ್ ರಿಚ್ಚಾ? ಫುಲ್ ಟ್ಯಾಂಕ್ ಅಂತಿದ್ಯಾ ಬ್ರೋ? ನಯರಾ ನಲ್ಲಿ ಮಾರ್ಕೆಟ್ ಬೆಲೆಗಿಂತ ಪ್ರತಿ ಲೀಟರ್ ಮೇಲೆ ₹1 ಕಮ್ಮಿಗೆ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಹಾಗೂ ಸರಿಯಾದ ಕ್ವಾಂಟಿಟಿ ಪ್ರಾಮಿಸ್ ಜೊತೆ. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ ₹10,000 ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ ₹999 ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಸರ್ವೋದಯ ಎಜುಕೇಶನ್ ಟ್ರಸ್ಟ್, ಪ್ಲೇ ಅಂಡ್ ಲರ್ನಿಂಗ್ ಪ್ರೀ ಸ್ಕೂಲ್, ಕೇರಿಂಗ್ ಎನ್ವೈರನ್ಮೆಂಟ್, ಕ್ರಿಯೇಟಿವ್ ಲರ್ನಿಂಗ್. Admissions are open. Play group, nursery, junior KG, senior KG. Sukh Shanti Nagar near FCI Godown, Ashapur Road, Raichur. Visit KTB Jewel Palace, Udayanagar, Station Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿದ್ಯುತ್ ದರ ಹೆಚ್ಚಳ ಖಂಡಿಸಿ 23 ಸಭೆಯ ನಂತರ ಮುಂದಿನ ಹೋರಾಟ ನಿರ್ಧಾರ. ತ್ರಿವಿಕ್ರಮ್ ಜೋಶಿ. ರಾಜ್ಯದ ಗ್ಯಾರಂಟಿ ಯೋಜನೆಗೆ ಅಕ್ಕಿ ನೀಡಲು ಕೇಂದ್ರದ ನಿರಾಕರಣೆ ಖಂಡಿಸಿ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಪ್ರತಿಭಟನೆ. ಮಾನ್ವಿ ಪುರಸಭೆ ಹರಾಜಿನಲ್ಲಿ ನಿಯಮ ಉಲ್ಲಂಘನೆ, ಮರು ಟೆಂಡರ್ ನಡೆಸದಿದ್ದರೆ ಹೋರಾಟ. ದೇವರಾಜ್. ಕೇಂದ್ರ ಅಕ್ಕಿ ನೀಡಲು ನಿರಾಕರಣೆ ಖಂಡಿಸಿ ಸಿಪಿಐಎಂ ಪ್ರತಿಭಟನೆ. ಬಸವಾದಿ ಶರಣರ ಸಂಸ್ಕಾರ ಸಂಸ್ಕೃತಿ ಮೈಗೂಡಿಸಿಕೊಳ್ಳುವುದು ಇಂದು ಅವಶ್ಯ. ನಿಜಾನಂದ ಶ್ರೀಗಳು. ಮತ್ತು ಕುಷ್ಠರೋಗ ಪತ್ತೆ ಹಚ್ಚುವ ಸಮೀಕ್ಷೆ ಹಾಗೂ ಪ್ರಚಾರ ಆಂದೋಲನ ಕಾರ್ಯಕ್ರಮ. ವಾರ್ತೆಗಳ ವಿವರ. ವಿದ್ಯುತ್ ದರ ಏರಿಕೆ ಖಂಡಿಸಿ ಕೈಗಾರಿಕೋದ್ಯಮಿಗಳ ಸಂಘ 22ರಂದು ನೀಡಲಾಗಿದ್ದ ಕರ್ನಾಟಕ ಬಂದ್ ಮುಂದೂಡಲಾಗಿದ್ದು 23ರಂದು ಸಿಎಂ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಭೆಯ ನಂತರ ಮುಂದಿನ ಹೋರಾಟ ನಿರ್ಧರಿಸಲಾಗುತ್ತದೆ ಎಂದು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ಹೇಳಿದರು. ವಿದ್ಯುತ್ ದರ ಏರಿಕೆ ಖಂಡಿಸಿ ಕೈಗಾರಿಕೋದ್ಯಮಿಗಳ ಸಂಘ 22ರಂದು ನೀಡಲಾಗಿದ್ದ ಕರ್ನಾಟಕ ಬಂದ್ ಮುಂದೂಡಲಾಗಿದ್ದು 23ರಂದು ಸಿಎಂ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಭೆಯ ನಂತರ ಮುಂದಿನ ಹೋರಾಟ ನಿರ್ಧರಿಸಲಾಗುತ್ತದೆ ಎಂದು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿದ್ಯುತ್ ದರ ಅವೈಜ್ಞಾನಿಕವಾಗಿ ಏರಿಕೆ ಮಾಡಿರುವುದು ಕೈಗಾರಿಕೆಗಳು ಮಾತ್ರವಲ್ಲ, ಸಾರ್ವಜನಿಕರು ಆರ್ಥಿಕ ನಷ್ಟಕ್ಕೆ ಗುರಿಯಾಗುವಂತಾಗಿದೆ. ಈ ಕುರಿತು ಸರ್ಕಾರದ ಗಮನಕ್ಕೂ ತರಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ವಾಣಿಜ್ಯೋದ್ಯಮ ಸಂಘದ ಪ್ರತಿನಿಧಿಗಳೊಂದಿಗೆ ಮಾತನಾಡಿ 23ರಂದು ಕೈಗಾರಿಕೋದ್ಯಮಿಗಳ ಸಂಘದ ಪ್ರತಿನಿಧಿಗಳು ಅಧಿಕಾರಿಗಳ ಸಭೆ ಕರೆದು ಚರ್ಚಿಸುವ ಭರವಸೆ ನೀಡಿದ್ದಾರೆ. ಸಭೆಯ ನಂತರ ಸರ್ಕಾರ ನಿರ್ಧಾರ ಬಹಿರಂಗವಾಗಲಿದೆ. ನಂತರ ಮುಂದಿನ ನಿರ್ಧಾರ ಕುರಿತು ಸಂಘ ಚರ್ಚಿಸಲಿದೆ ಎಂದರು. ನಾಡಿದ್ದು 22ರಂದು ಬಂದ್ ಕಾಲ್ ಮಾಡೋಣ ಅಂತ ಈಗಾಗಲೇ ಕರೆ ನೀಡಿದ್ದಿದೆ. ಆದರೆ ಹೇಳ್ತೀನಿ, ನಿನ್ನೆ ನಡೆದ ಬೆಳವಣಿಗೆ ನಾವು ನಿನ್ನೆ ಮಧ್ಯಾಹ್ನ ಪತ್ರಿಕಾಗೋಷ್ಠಿಗೆ ಕರೀಬೇಕು ಅಂತ ನಾವು ನಿರ್ಣಯ ಮಾಡಿ ಅದಕ್ಕೆ ಒಂದು ನಮ್ಮ ಬೆಂಬಲ ಅಂತ ಮಾತಾಡಿದಾಗ ನಿನ್ನೆ ರಾತ್ರಿ ಈವ್ನಿಂಗ್ ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳು ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ FKCCIಯ ಅಧ್ಯಕ್ಷರಿಗೆ ಕಾಲ್ ಮಾಡಿ 23ಕ್ಕೆ ನೀವು ಈ ವಿಷಯವಾಗಿ ನಿಮ್ಮ ಏನು ಗ್ರೀವೆನ್ಸ್ ಇದೆ ತೊಗೊಂಬನ್ನಿ, ನಾನು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನೂ ಕರೆಸ್ತೇನೆ,
ಇದ್ರ ಬಗ್ಗೆ ಚರ್ಚೆ ಮಾಡಿದ ನಂತರ ನೀವು ಮುಂದಿನ ಹೆಜ್ಜೆ ಇಡಿ ಅಂತ ನಿನ್ನೆ ಮಾಡಿದ್ದಾರೆ. ಒಟ್ಟಾರೆ ಎಲ್ಲರಲ್ಲಿ ಆಕ್ರೋಶ ಅಂತೂ ಇದೆ, ಈ ಹೈಕ್ ಬಗ್ಗೆ ಆಕ್ರೋಶ ಇದೆ. ಆದರೆ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ಮಾಡಿದಾಗ ಅವರು ಅದನ್ನು ಒಂದು ರೀತಿ ಯಾಕಾಗಿದೆ ಏನಾಗಿದೆ ಅಂತ ಅಂದರೆ ಇರೋ ವಿಷಯನ ತಮ್ಮ ಒಂದು ದೃಷ್ಟಿಕೋನದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡಿದರು. ಆದರೆ FKCC ಆಗಲಿ ಅಥವಾ ಕಾಸಿ ಆಗಲಿ ಬೇರೆ ಯಾರೋ ಪದಾಧಿಕಾರಿಗಳು ಇದ್ರ ಬಗ್ಗೆ ಒಪ್ಪಿಗೆಯನ್ನು ನೀಡಿಲ್ಲ. ನಮಗೆ ಇದಕ್ಕೆ ಪರಿಹಾರ ಬೇಕೇ ಬೇಕು ಅನ್ನೋ ಒಂದು ಹೋರಾಟದ ಹಾದಿಯನ್ನು ಹಿಡಿದಿದ್ದಕ್ಕೆ ನಿನ್ನೆ ಸಾಯಂಕಾಲ ಮುಖ್ಯಮಂತ್ರಿಗಳಿಂದ ಕರೆ ಬಂದಿರೋದ್ರಿಂದ ನಿನ್ನೆ ನಾನು ಅಧ್ಯಕ್ಷರ ಜೊತೆನೂ ಮಾತಾಡಿದ್ರೆ ಆಗಲೇ ನಿನ್ನೆ ರಾತ್ರಿ ಅವರು ಪತ್ರಿಕೆಗೂ ಇದನ್ನು ಕೊಟ್ಟಿದ್ದಾರೆ. ನಾವು 23ರ ಒಂದು ಮುಖ್ಯಮಂತ್ರಿಗಳ ಜೊತೆಯನ್ನು ಸಂವಾದ ಚರ್ಚೆ ಯಾವ ಒಂದು ಫಲವನ್ನು ಕೊಡುತ್ತೆ ಅಂತ ನೋಡಿಕೊಂಡು, ಯಾಕಂದರೆ ಮುಖ್ಯಮಂತ್ರಿಗಳು ನಿನ್ನೆ ಮಧ್ಯಾಹ್ನ ನಿನ್ನೆ ಬೆಳಗ್ಗೆ ಇರಬೇಕು ಒಂದು ಪತ್ರಿಕೆ ಸ್ಟೇಟ್ಮೆಂಟ್ ನಾನು ನೋಡಿದೆ. ಮೊನ್ನೆನೂ ಹೇಳಿದ್ದಾರೆ, ನಿನ್ನೆ ಬೆಳಿಗ್ಗೆನೂ ಹೇಳಿದ್ದಾರೆ, ನಾವು ವಿಡ್ರಾ ಮಾಡುವಂಥ ಪರಿಸ್ಥಿತಿ ಇಲ್ಲ, ನಾವು ಈ ಸಾರಿ ಏನೋ ಡಬಲ್ ಬಂದಿದೆ, ನಾವು ಚರ್ಚೆ ಮಾಡ್ತೀವಿ ಇದೆಲ್ಲ ಹೇಳಿದ್ದಾರೆ. ಆದರೆ ನಿನ್ನೆ ಸಾಯಂಕಾಲ ಮಾತ್ರ ಬಂದು ಕರೆ ಯಾವಾಗ ನಾವು ಭಾಳ ಜೋರಾಗಿ ಮಾಡ್ತೀವಿ ಅಂದಾಗ ಚರ್ಚೆ ಕರೆದಿರೋದ್ರಿಂದ ನಾವು ಒಂದು ವಾಣಿಜ್ಯೋದ್ಯಮ ಸಂಘವಾಗಿ ಈಗ ಬಂದ್ ಶುಡ್ ಬಿ ಎ ಲಾಸ್ಟ್ ರಿಸಾರ್ಟ್ ಫಾರ್ ಎನಿ ಆರ್ಗನೈಸೇಷನ್. ಹಾಗಾಗಿ ನಾವು ರಾಯಚೂರು ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಚರ್ಚೆ ಮಾಡಿದ್ವಿ, ಬೆಳಗ್ಗೆನೂ ಚರ್ಚೆ ಮಾಡಿದ್ವಿ ಎಲ್ಲ ಸಂಘಟನೆಗಳ ಜೊತೆಗೆ. 23ರ ಮಾತುಕತೆ ನಂತರ ನಾವು ಹೋರಾಟದ ರೂಪುರೇಷೆಯನ್ನು ಮತ್ತೆ ಮಾಡಬೇಕು. ಅದು ಲೀಗಲ್ ಹೋರಾಟನೂ ಇದೆ, ನಮಗೆ ಬೀದಿಗಿಳಿದ ಹೋರಾಟ, ಬಂದ್ ಕಾಲು ಇದೆಲ್ಲವೂ ಇದೆ. ಆ ಹೋರಾಟದ ಸ್ಟೆಪ್ಪನ್ನು ನಾವು ನಂತರ ತಗೊಂಬೋಣ ಅನ್ನೋ ಮಾತನ್ನು ನಿನ್ನೆ ಮತ್ತು ಇವತ್ತು ಬೆಳಗ್ಗೆ ನಾನು ಚರ್ಚೆಗೆ ಬಂದಿದ್ದೆ. ಹಾಗಾಗಿ ಈ 22ರ ಬಂದನ್ನು ನಾವು ರಾಯಚೂರು ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾ ಇಲ್ಲ. ನಾವು 23ರ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ FKCC ಅಧ್ಯಕ್ಷರು ಇವನ್ನ ನನಗೂ ಕರೆದಿದ್ದಾರೆ. ಆ್ಯಸ್ ಎ FKCC ಡೈರೆಕ್ಟರ್ ನಾನು ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ. ಅವರ ಒಂದು ಚರ್ಚೆಯ ಇದನ್ನು ನೋಡ್ಕೊಂಡು, ಫಲ ನೋಡ್ಕೊಂಡು, ರಿಸಲ್ಟ್ ನೋಡ್ಕೊಂಡು ನಾವು ಮುಂದಿನ ಸ್ಟೆಪ್ ನೀಡೋರಿದ್ದೀವಿ. ಒಂದು ಎರಡನೇದಾಗಿ APMC ವಿಚಾರವಾಗಿ ಸರ್ಕಾರ ಈ ಹಿಂದೆ ಮಾಡಿದಂಥ ಒಂದು ಕಾನೂನಿನ ತಿದ್ದುಪಡಿ ಏನಿತ್ತು, ಆ್ಯಕ್ಟ್ ಬದಲಾವಣೆಯನ್ನು ಮಾಡ್ತೀವಿ ಅಂತ ಮಾಡ್ತಿದ್ದೆ. ಅದು ಅಂದರೆ ಹೊರಗಿನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ರೆ ಮಾತ್ರ APMC, ಹೊರಗಡೆ ಮಾಡಿದರೆ ಅದಕ್ಕೆ ಲೇವಿ ಬೇರೆ ಇದೆ. ಈಗ ಅದು ರಿವರ್ಸ್ ಮಾಡಿದರೆ ನೇರವಾಗಿ ನಮ್ಮ ಅಕ್ಕಿ ಗಿರಣಿ ಮಾಲೀಕರು ಅಥವಾ ಅಕ್ಕಿ ಗಿರಣಿಗಳು ಏನಿದೆ, ಗಿರಣಿ ಮೇಲೆ ಹೊಡೆತ ಬಿದ್ದರೆ ನೇರವಾಗಿ ಮತ್ತೆ ರೈತರಿಗೆ ಹೊಡೆತ ಬರುತ್ತೆ. ಅವರೇನು ಹೊರಗಡೆ ಪರ್ಚೇಸ್ ಮಾಡೋದನ್ನು ನಾವು ಇದಕ್ಕೆ ಎಷ್ಟು ಲೇವಿ ತೊಗೊಳ್ತಾ ಇದ್ದೀವಿ, APMC ಲೇವಿ, ಅದನ್ನ ಅಲ್ಲಿ ಅಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ದಿಸ್ ಈಸ್ ಅನ್ಫೇರ್. ಇದು ನಾವು ಈಗಾಗಲೇ ವಿರೋಧ ವಾಣಿಜ್ಯೋದ್ಯಮ ಸಂಘದಿಂದ ಮಾಡಿದ್ದೀವಿ, ಅಕ್ಕಿ ಗಿರಣಿ ಸಂಘದಿಂದ ಮಾಡಿದ್ದಾರೆ. ಇದನ್ನು ಸರ್ಕಾರ ಮತ್ತು ಅದನ್ನು ಪುನರಾವಲೋಚನೆ ಮಾಡಲೇಬೇಕು. ಯಾಕೆಂದರೆ ಒಂದು ವ್ಯವಸ್ಥೆಗೆ ಹೊಂದ್ಕೊಳ್ಳೋಕ್ಕೇ ಸಾಕಷ್ಟು ಸಮಯ ಹಿಡಿತು. ಈಗ ನೀವು 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಸರ್ಕಾರದ ಬಗ್ಗೆ ಯಾವ ಸರ್ಕಾರ ಯಾವ ಪಾರ್ಟಿ ನಮ್ಗೆ ಸಂಬಂಧ ಇಲ್ಲ, ಆದರೆ ಈ ರೀತಿ ಕಾನೂನಿನ ಬದಲಾವಣೆ ಮಾಡ್ತಾ ಹೋದ ಅಕ್ಕಿ ಗಿರಣಿ ಮಾಲೀಕರ ಸಂಘದ ಕಾರ್ಯದರ್ಶಿ ಮಾರಂ ತಿಮ್ಮಪ್ಪ ಮಾತನಾಡಿ, APMC ಕಾಯ್ದೆ ರದ್ದುಗೊಳಿಸಿರುವುದರಿಂದ ಅಕ್ಕಿ ಗಿರಣಿ ಮಾಲೀಕರಿಗೆ ಆರ್ಥಿಕ ನಷ್ಟ ಉಂಟಾಗಲಿದೆ. ಅಕ್ಕಿ ಗಿರಣಿಗಳಿಗೆ ಸಮಸ್ಯೆಯಾಗುವ ಅಂಶಗಳನ್ನು ತಿದ್ದುಪಡಿ ತಂದು ಜಾರಿಗೊಳಿಸಬೇಕೆಂದರು. APMC ಪ್ರಾಂಗಣದಲ್ಲಿ ವ್ಯಾಪಾರ ಮಾಡಿದರೆ ಸೆಸ್ ಹಾಕುವ, ಹೊರಗಡೆ ಖರೀದಿಸಿದ ಶುಲ್ಕ ವಿಧಿಸದೇ ಇರುವ ಅಂಶ APMC ಕಾಯ್ದೆಯಲ್ಲಿದೆ. ಆದರೆ ಅಕ್ಕಿ ಗಿರಣಿ ಮಾಲೀಕರು ಖರೀದಿಸಿದರೆ ಶುಲ್ಕ ಅನ್ವಯಿಸಿದರೆ ಗ್ರಾಹಕರ ಮೇಲೆ ಹೊರೆಯಾಗಲಿದೆ. ಸರ್ಕಾರ ಪರಾಮರ್ಶಿಸಬೇಕೆಂದರು. ಗ್ಯಾರಂಟಿಲಿ ಏನು ಮಾಡಬಾರ್ದು ಅದಕ್ಕೆ ಮಾಡಲಿ. ಯಾಕೆ ಆರೋಪಿಸಿದ 70 ಮಾಡಲಿ 80 ಮಾಡಲಿ 1 ರೂಪಾಯಿ ಮಾಡಿ, ನಮ್ಮದೇನು ಅಭ್ಯಾಸ ಇಲ್ಲ. ಇವಾಗ ರೈತರಿಗೆ ಏನಿಲ್ಲ 2 ಬಿಟ್ಟು 10 ಕಿಲೋಮೀಟರ್ 15 ಕಿಲೋಮೀಟರ್ 20 ಕಿಲೋಮೀಟರ್ ದೂರ ಹೋಗ್ತಾರೆ. ಅದಕ್ಕೆ ನೀವು ಲೇವಿ ಮಾಡಿ ಅದು APMC ನಮ್ಗೇನು ಫೆಸಿಲಿಟಿ ಕೊಡೋದಿಲ್ಲ. ಗ್ಯಾರಂಟಿಲಿಂದ ಫೆಸಿಲಿಟಿ ಕೊಡ್ತಾರೆ, ಚಾರ್ಜ್ ಮಾಡ್ತಾರೆ, ನಮ್ಮದೇನು ಅಭ್ಯಾಸ ಇಲ್ಲ. ಊರವರು ನಿಲುವಳಿ ಎಲ್ಲಿ ಯಾಕೆ ಮಾಡ್ತೀರಿ? ಅದರಿಂದ ತೊಂದರೆ ಆಗೋದು ನಾವೇನು ಕೈಲಿ ಕಟ್ಟಲ್ಲ. ರೈತರ ಮೇಲೆ ಎಂಗೇಜ್ ಕೊಡೋದು ಇಲ್ಲ ಮೇಲೆ ತಂದು ಬರೋದು. ಇದು ಹರಾಸ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಇದು ಕಾಂಪಿಟೇಷನ್ ಮಾರ್ಕೆಟಲ್ಲಿ ಕಷ್ಟ ಆಗುತ್ತೆ. ನಾವು ಯಾರು ಎರಡನೇದು ಮಾಡಿ ನಮಗೇನು ಅಭ್ಯಾಸ ಇಲ್ಲ. 60% 70 ಮಾಡಿ 80 ಮಾಡಿ 1 ರೂಪಾಯಿ ಮಾಡಿ ನಮಗೇನು ಮಾಡಿ ಇಲ್ಲ. 80 ನಮಗೇನು ನಾವು ಪರಿಚಯ ಮಾಡಿ ನಾವು ಮಾಡ್ಕೊಂಡು ಮಾರ್ಕೆಟ್ ಹೊರಗಡೆ ಇದ್ದದನ್ನು ಮಾಡಬಾರ್ದು ಅಂತ ಹೇಳೋ
ಗಾಡಿ ತಂದವರು ಅಲ್ಲಿ ಡಂಪ್ ಟೆಂಡರ್ ಮಾಡ್ತಾರೆ. ನಾವೇನು ಮಾಡ್ತೀವಿ, ನಾವು ಡೈರೆಕ್ಟು ಜಾಗದಲ್ಲಿ ಹೋಗ್ತೀವಿ, ರೈತಲ್ಲಿ ಹೊರದಲ್ಲೂ ಎಲ್ಲಿ ಪರಿಚಯ ಮಾಡ್ತೀವಿ ನಾವು. ಅವರು ಇದು ಎ ಪಿ ಎಮ್ ಸರ್ ನಮ್ಗೆ ಏನು ಕೊಡಲ್ಲ, ಏನು ಫೆಸಿಲಿಟೀಸ್ ಏನು ಕೊಡಲ್ಲ. ನಿಮಗೆ ನಿಮಗೆ 2 ಲೀಟರ್ ಕೊಡ್ತಾರಲ್ಲ, ಫೆಸಿಲಿಟಿ ಕೊಡ್ತಾರಲ್ಲ, ನೀರು ಕೊಡ್ತಾರೆ. ಫ್ಯಾಕ್ಟರಿ ಮಾಲೀಕರ ಸಂಘದ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಮಾತನಾಡಿ, ರಾಯಚೂರು ನಗರ ಉದ್ಯಮಿಗಳು ಬೇಕಿರುವ ಕೈಗಾರಿಕೆಗಳಿಗೆ ಸೋಲಾರ್ ವಿದ್ಯುತ್ ಕೇಂದ್ರ ಸ್ಥಾಪಿಸಲು ಬೇಡಿಕೆ ಸಲ್ಲಿಸಲಾಗಿದೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೋಲಾರ್ ಘಟಕಗಳ ಸಬ್ಸಿಡಿಯನ್ನು ತಡೆದಿದೆ. ಗ್ರೀನ್ ಎನರ್ಜಿ ಯೋಜನೆಯಡಿ ಸೋಲಾರ್ ಘಟಕಗಳಿಗೆ ಸಬ್ಸಿಡಿ ನೀಡಿ ಅಗತ್ಯ ಸೌಕರ್ಯ ಒದಗಿಸಬೇಕೆಂದರು. ನಿಮ್ಗೆ ಯಾವುದೇ ಸೆಸ್ ಇಲ್ಲ ಅಂತ ಮಾಡಿದ್ರು, ಮತ್ತು ಒಳಗೆ ಮಾಡಿದರೆ 60 ಪೈಸೆ ಅಂತ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವ್ರು ಫಿಕ್ಸ್ ಮಾಡಿದ್ರು. ಇವರು ಅನ್ನೋದಕ್ಕೆ ಕಾರಣ ಏನಂದರೆ, ನಾವು ಹೊರಗೆ ಇದ್ದವ್ರಿಗೆ ಹಂಗೆ ಆ್ಯಸಿಟೀಸ್ ಹಂಗೆ ಇಡ್ರಿ, ನಮ್ಗೆ ಒಳಗೆ ಹಂಗೆ ಇಡ್ರಿ ಅಂತ ಒಂದು ವಾದ ಅಷ್ಟೇ ಕೇಳಿದ್ರು. ಆದರೆ ಗೌರ್ಮೆಂಟ್, ನಮ್ಮ ಸ್ಟೇಟ್ ಗೌರ್ಮೆಂಟ್ ಹೇಳೋದು ರೈತರಿಗೆ ಒಳ್ಳೆ ರೇಟ್ ಸಿಗಬೇಕು, ಮಾರ್ಕೆಟ್ಗೆ ಬಂದರೆ ನೀವು ಕಾಂಪಿಟೇಷನ್ ಆಗ್ತದೆ ಅಂತ ನಮ್ಮ ಸ್ಟೇಟ್ ಗೌರ್ಮೆಂಟ್ ವಾದ. ಅವ್ರೇನಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಅವ್ರು ಬಂದ್ರೆ ತ್ರಾಸ ಆಗ್ತದೆ ನಮಗೆ ಅಂತ ರೈತರದ ವಾದ. ಅದು ಅಷ್ಟರಲ್ಲೇ ನಿಲ್ತದೆ. ಇವಾಗ ಸ್ಟೇಟ್ ಗೌರ್ಮೆಂಟ್ ಏನು ಕೊಡ್ತದೆ ಅದಕ್ಕೆ ಒಪ್ಪಲೇಬೇಕಾಗ್ತದೆ. ಏನಲ್ಲ ಅದನ್ನ ಕಾಯ್ದೆಗೆ ಬದಲಾವಣೆ ಮಾಡೋದು ಒತ್ತಾಯ ಮಾಡ್ರಿ. ಯಾಕೆ ಮಾಡೋದು ಅದೊಂದೇ ಬದಲಾವಣೆ ಮಾಡೋದು ಕೂಡ ಅಬ್ನಾರ್ಮಲ್ ಆಗ್ಬಾರ್ದು. 1.5 ರೂಪಾಯಿ ಹಂಗೆ ಆಗ್ಬೋದು, ಇನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಈ 60 ಪೈಸದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇವನ್ ಅಪ್ಲೈ ಹೆಚ್ಚಿಗೆ ತೊಂದರೆ ಇಲ್ಲ ಅಂತ ಒಳಗಾದ್ರೆ ಇನ್ನು. ಈ ಸಂದರ್ಭದಲ್ಲಿ ಎಂಆರ್ ವೀರಣ್ಣ, ಜಂಬಣ್ಣ ಇಕ್ಲಾಸ್ಪುರ್ ಉಪಸ್ಥಿತರಿದ್ದರು. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ನೀಡಲು ನಿರಾಕರಿಸಿರುವ ಕೇಂದ್ರ ಸರ್ಕಾರದ ಧೋರಣೆ ವಿರೋಧಿಸಿ ರಾಯಚೂರು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ನಿಂದ ನಗರದ ಎಫ್ಸಿಐ ಗೋದಾಮು ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ನೀಡಲು ನಿರಾಕರಿಸಿರುವ ಕೇಂದ್ರ ಸರ್ಕಾರದ ಧೋರಣೆ ವಿರೋಧಿಸಿ ರಾಯಚೂರು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ನಿಂದ ನಗರದ ಎಫ್ಸಿಐ ಗೋದಾಮು ಮುಂದೆ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಪತ್ರ ಬರೆದಾಗ ಪತ್ರ ಸ್ವೀಕರಿಸಿದ ಎಫ್ಸಿಐ ಉತ್ತರ ನೀಡಿ 34 ರೂಪಾಯಿ ದರ ನಿಗದಿಪಡಿಸಿ ಕರ್ನಾಟಕಕ್ಕೆ ಅಕ್ಕಿ ನೀಡುವುದಾಗಿ ಹೇಳಿತು. ಆದರೆ ಈಗ ಏಕಾಏಕಿ ನೀಡುವುದಿಲ್ಲ ಎಂದು ಹೇಳುತ್ತಿದೆ. ಅಕ್ಕಿ ನೀಡುವಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ರಾಜಕೀಯ ಮಾಡುತ್ತಿರುವುದನ್ನು ಖಂಡಿಸಿದರು. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಜನತೆಗೆ ಮುಟ್ಟಿದರೆ ಈ ದೇಶದಲ್ಲಿ ನಮಗೆ ಉಳಿಗಾಲ ಇಲ್ಲ ಎಂದು ಕೇಂದ್ರದ ಬಿಜೆಪಿ ಸರ್ಕಾರ ಅಕ್ಕಿ ನೀಡಲು ನಿರಾಕರಿಸಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಒಟ್ಟು ಅಂತ್ಯೋದಯ ಕಾರ್ಡುಗಳು 10,90,360 ಇದು 44,86,986 ಸದಸ್ಯರ ಸಂಖ್ಯೆ ಇದೆ. 1,67,33,508 ಬಿಪಿಎಲ್ ಕಾರ್ಡುಗಳು ಇದ್ದು 3,97,76,831 ಸದಸ್ಯರ ಸಂಖ್ಯೆ ಇದೆ. ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಗೆ 2.38 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಅವಶ್ಯಕತೆ ಇದೆ. ಆದರೆ ಕೇಂದ್ರ ಸರ್ಕಾರವನ್ನು ನಾವು ಪುಕ್ಕಟೆಯಾಗಿ ಕೇಳುತ್ತಿಲ್ಲ. 34 ರೂಪಾಯಿ ಕೆಜಿಗೆ ಅಕ್ಕಿ ಖರೀದಿಸಲು ರಾಜ್ಯ ಸರ್ಕಾರ ಸಿದ್ಧವಿದ್ದರೂ ಕೊಡದೆ ಕೇಂದ್ರ ಸರ್ಕಾರ ರಾಜಕೀಯ ಮಾಡುತ್ತಿದೆ ಎಂದು ಆಪಾದಿಸಿದರು. ಗೋದಾಮುಗಳಲ್ಲಿ 728.86 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಬಳಸಲು ಯೋಗ್ಯವಿಲ್ಲದ ಕೊಳೆತು ಹೋಗಿವೆ. ರಾಜ್ಯಕ್ಕೆ ಅಕ್ಕಿ ನೀಡುವಲ್ಲಿ ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ. ಎಥಿನಾಲ್ ಉತ್ಪಾದನೆಗೆ 29.5 ಲಕ್ಷ ಟನ್ ಅಕ್ಕಿಯನ್ನು ಕೊಟ್ಟು ಬಡವರ ಹೊಟ್ಟೆ ಮೇಲೆ ಹೊಡೆಯಲಾಗುತ್ತಿದೆ ಎಂದರು. ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿನಿಂದ ಕಂಗೆಟ್ಟಿರುವ ಬಿಜೆಪಿ ಸರ್ಕಾರ ದ್ವೇಷದ ರಾಜಕೀಯ ಮಾಡುತ್ತಿದೆ. ರಾಜ್ಯದಲ್ಲಿ ಇರುವ ಕೋಟ್ಯಾಂತರ ಬಡವರಿಗೆ ಅನ್ಯಾಯ ಮಾಡುತ್ತಿದೆ. ಕರ್ನಾಟಕ ರಾಜ್ಯ ಪಾಲಿನ ಅಕ್ಕಿಯನ್ನು ರಾಜ್ಯಕ್ಕೆ ನೀಡಲು ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಬೇಕೆಂದು ಆಗ್ರಹಿಸಿದರು. ನರೇಂದ್ರ ಮೋದಿ ಅವರಿಗೆ ಬಡವರ ಹೊಟ್ಟೆ ಹೊಡೆಯುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ದ್ವೇಷದ ರಾಜಕೀಯ ಮಾಡ್ತಿರುವಂತ ಕೇಂದ್ರ ಸರ್ಕಾರಕ್ಕೆ ಹೊಟ್ಟೆ ಮೇಲೆ ಹೊಡಿತಿರುವ ಕೇಂದ್ರ ಸರ್ಕಾರಕ್ಕೆ ಹೊಟ್ಟೆ ಹೊಡಿತಿರುವ ಮೋದಿಜಿಗೆ ಬಡವರ ಹೊಟ್ಟೆ ಮೇಲೆ ಹೊಡೆದಂತ ಬಿಜೆಪಿ ಸರ್ಕಾರಕ್ಕೆ
ಸರ್ಕಾರಕ್ಕೆ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ನರೇಂದ್ರ ಮೋದಿ ಡೌನ್ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಇವತ್ತು ಏನು ನಮಗೆ ದೇಶದ ಆಹಾರ ಭದ್ರತೆಯನ್ನು ವಿಪಿ ಸರ್ಕಾರ ಇದ್ದಾಗ ಆ್ಯಕ್ಟನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಆಹಾರ ಭದ್ರತೆಯನ್ನು ಒದಗಿಸಿಕೊಟ್ಟಿರುವಂಥ ಆ್ಯಕ್ಟ್ ಅಡಿಯಲ್ಲಿ ಇವತ್ತು ರಾಜ್ಯಗಳಿಗೆ ಕೊಡುವಂಥ ಹಕ್ಕಿಯನ್ನು ದೇಶದಲ್ಲಿ ದಾಸ್ತಾನವನ್ನು ಇದ್ದು ಕುಳಿತಿರುವ ಹಕ್ಕಿಯನ್ನು ಇವತ್ತು ನಮ್ಮ ಕರ್ನಾಟಕಕ್ಕೆ ಕೊಡೋದಕ್ಕೆ ನಿರಾಕರಣೆ ಮಾಡುತ್ತಿರುವಂಥ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದಲ್ಲಿದ್ದ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಕೇಂದ್ರದಲ್ಲಿರುವಂಥ ಆಡಳಿತದಲ್ಲಿರುವಂಥ ಈ ದೇಶದ ಪ್ರಧಾನಿಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯವನ್ನ ಇವತ್ತು ದ್ವೇಷದಿಂದ ಕಾಣುವಂಥದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ದೇಶದ ಭದ್ರತೆಯನ್ನು ಒದಗಿಸಿ ಆಕ್ಟ್ ಮಾಡಿರುವಂಥ ಹಕ್ಕಿಯನ್ನು ನಮಗೆ ಕೊಡಬೇಕು. ಆದರೆ ಇವತ್ತು ಆ ದೇಶದ ರಾಜಕಾರಣಿಯಿಂದ ಇವತ್ತು ನಿರಾಕರಣ, ಇವತ್ತು ನಮಗೆ ಹಕ್ಕಿಯನ್ನು ಕೊಡೋದಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ. ಮತ್ತು ನಾವು ಹೆಚ್ಚಿನ ಹಾರಕ್ಕೆ ಇವತ್ತು FCI ಗೋಡದಲ್ಲಿ ನಾವು ಏನು ಅವರಿಗೆ ಇರುವಂಥ ಏನು ರೇಟ್ ಇದೆ ಆ ರೇಟಿಗೆ ಕೂಡ ಕರ್ನಾಟಕ ಸರ್ಕಾರ ತುಂಬೋದಕ್ಕೆ ನಾವು ರೆಡಿ ಇದ್ದೀವಿ. ಹಾಗಾಗಿ ಇವತ್ತು ಅದಕ್ಕೆ ಕೂಡ ಇವತ್ತು FCI ಗೋಡನ್ನು FCIದವರು ಏನಾಗಿದ್ದಾರೆ ಇವತ್ತು ದೇಶದ ಪ್ರಧಾನಿಗಳ ಒಂದು ಅವರ ಅಡಿಯಲ್ಲಿ ಕೆಲಸ ಮಾಡುವಂಥ ಕೈಗೊಂಬೆಗಳಾಗಿದ್ದಾರೆ. ಹಾಗಾಗಿ ಇವತ್ತು ಅವರ ವಿರೋಧವಾಗಿ ಇವತ್ತು ನಾವು ಪ್ರತಿಭಟಿಸ್ತಾ ಇದ್ವಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರವರ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ವತಿಯಿಂದ ಇವತ್ತು ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ FCI ಗೋಡನ್ನ ಮುಂಭಾಗದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇವತ್ತು ಏನು ನಮಗೆ ಕೇಂದ್ರದ ಬರುವಂಥ ಪಾಸು ಕರ್ನಾಟಕ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಕೇಂದ್ರ ಸರ್ಕಾರದ ವಿರೋಧವಾಗಿ ಇವತ್ತು ನಾವು ರಾಯಚೂರು ಜಿಲ್ಲೆಯಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಪ್ರತಿಭಟಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಈಗಾಗಲೇ ಇವತ್ತು ಹಿಂದೆ UPA ಸರ್ಕಾರ ಇದ್ದಾಗ ಆಹಾರ ಭದ್ರತೆ ಆ್ಯಕ್ಟನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕು ಇವತ್ತು 5 kg ಅಕ್ಕಿಯನ್ನು ಏನು ನಮಗೆ ಕರ್ನಾಟಕ ರಾಜ್ಯಕ್ಕೆ ಬರುವಂಥದ್ದು ಕೂಡ ಇವತ್ತು ಕೇಂದ್ರ ಸರ್ಕಾರ ಒದಗಿಸಬೇಕಾಗಿತ್ತು. ಮತ್ತು ಅದರ ಜೊತೆಗೆ ಇವತ್ತು FCIಯಲ್ಲಿ ಇವತ್ತು ಲಕ್ಷಾಂತರ ಟನ್ನನ್ನು ಇವತ್ತು ಅಕ್ಕಿಯನ್ನು ಕೊಳೆಯುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಇವತ್ತು ದೇಶದಲ್ಲಿ ಅಷ್ಟೊಂದು ಅಕ್ಕಿ ಸಂಗ್ರಹಣ ಇದ್ದರೂ ಕೂಡ ಇವತ್ತು FCIದವರು ಇವತ್ತು ಈ ದೇಶದ ಪ್ರಧಾನಿಗಳ ಇವತ್ತು ಕೈಗೊಂಬೆಯಾಗಿ ಇವತ್ತು ಅಕ್ಕಿಯನ್ನು ಕೊಡ್ತಾ ಇಲ್ಲ. ನಾವೇನು ಉಳಿದಂಥ ಅಕ್ಕಿಯನ್ನು ಪುಕ್ಕಟ್ಟಾಗಿ ಕೇಳ್ತಾ ಇಲ್ಲ. 34 ರೂಪಾಯಿಗಳಿಗೆ ನಾವು ಖರೀದಿಸೋದಕ್ಕೆ ಕರ್ನಾಟಕ ಸರ್ಕಾರ ಸಿದ್ಧವಿದ್ದೀವಿ. ಹಾಗಾಗಿ ಅದನ್ನು ಕೊಡೋದಕ್ಕೆ ಕೂಡ ಇವತ್ತು ನಿರಾಕರಣೆ ಮಾಡುವಂಥ ಕೇಂದ್ರ ಸರ್ಕಾರದ ವಿರೋಧ ಇವತ್ತು ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಪ್ರತಿಭಟಿಸೋದ ಮುಖಾಂತರ ಇವತ್ತು FCI ಗೋಡನ್ಗಳ ಮುಂದೆ ಇವತ್ತು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸೇರಿ ಇವತ್ತು ಪ್ರತಿಭಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮಗೆ ಬರುವಂಥ ಪಾಲನ್ನು ಇವತ್ತು ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಿಗುವಂಥ ಹಕ್ಕನ್ನು ನಮಗೆ ಕೊಡಲೇಬೇಕಾಗ್ತದೆ. ಮತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಹೈಯೆಸ್ಟ್ ಇವತ್ತು GST ಟ್ಯಾಕ್ಸ್ ಅನ್ನು ಕಲೆಕ್ಟ್ ಆಗೋದು ಅದು ಕರ್ನಾಟಕ ರಾಜ್ಯದಿಂದ. ಹಾಗಾಗಿ ಇವತ್ತು ಇಷ್ಟೆಲ್ಲ ಆ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿ ಕೇಂದ್ರ ಸರ್ಕಾರ ಇವತ್ತು ನಮಗೆ ಬರುವಂಥ ಪಾಲುಗಳಲ್ಲಿ ಇವತ್ತು ಇಂಥದನ್ನು ದ್ವೇಷದಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ವಿರೋಧ ಇವತ್ತು ಪ್ರತಿಭಟಿಸ್ತಾ ಇದ್ದೀವಿ. ನಮ್ಮ ಹಕ್ಕಿಗಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಬಡವರ ಹೊಟ್ಟೆ ಮೇಲೆ ಬಡಿಯುವಂಥ ಇವತ್ತು ಕೇಂದ್ರದ ಈ ದೇಶದ ಪ್ರಧಾನಿಗಳು ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಬಡವರ ಶಾಪ ಈ ಬರುವಂಥ ದಿನಗಳಲ್ಲಿ ಮುಟ್ತದೆ. ಯಾಕಂದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ತಾವು ನೋಡ್ತಾ ಇದ್ರಿ
ಇವತ್ತು 135 ಸೀಟುಗಳನ್ನು ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದೆ ಅಂದರೆ ಇವತ್ತು ಈಗಾಗಲೇ ಬಿಜೆಪಿಗೆ ಶಾಪವನ್ನು ಮುಟ್ಟಿದೆ. ಬರುವಂತ 2024ಕ್ಕೆ ಈ ದೇಶದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರ್ತದೆ. ಈ ರೀತಿಯಾಗಿ ಈ ಧೋರಣೆಗಳನ್ನ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಬಿಜೆಪಿ ಏನಾದರೂ ಮಾಡಿದ್ರೆ ಬರುವಂತ ದಿನಗಳಲ್ಲಿ ತಕ್ಕ ಉತ್ತರ ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದ ಬಡವರು ಇವತ್ತು ತೀರ್ಮಾನ ಮಾಡ್ತಾರ. ಇವತ್ತು ಕೇಂದ್ರದಲ್ಲಿರುವಂತಹ ಬಿಜೆಪಿ ಭ್ರಷ್ಟ ಸರ್ಕಾರವನ್ನ ಕಿತ್ತು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಕಾರಣ ನಾವು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ನಾವು 10 kg ಅಕ್ಕಿಯನ್ನು ಬಡವರ BPL ಕಾರ್ಡ್ಗೆ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು, ಗ್ಯಾರಂಟಿಯನ್ನು ಈ ರಾಜ್ಯದ ಜನತೆಗೆ ಕೊಟ್ಟಿದ್ದೀವಿ. ಆ ಒಂದು ಭರವಸೆಯಂತೆ ಇವತ್ತು ಕಾಂಗ್ರೆಸ್ ಪಕ್ಷ ಬಡವರಿಗೆ ಅಕ್ಕಿಯನ್ನು ಕೊಡಬೇಕಾದಂಥ ಒಂದು ವ್ಯವಸ್ಥೆಯನ್ನು, ಆದೇಶವನ್ನು ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ನಮಗೆ ಏನು ರಾಜ್ಯಕ್ಕೆ ಕೇಂದ್ರದಿಂದ ಬರಬೇಕಾದ ಅಕ್ಕಿಯ ಏನು ಸರಬರಾಜು ಆಗಬೇಕಾಗಿತ್ತು ಅಕ್ಕಿಯನ್ನು ಕೇಂದ್ರ ಸರ್ಕಾರ ಸರಬರಾಜು ಮಾಡ್ತಾ ಇಲ್ಲ. ಇದರ ಉದ್ದೇಶ, ಕುತಂತ್ರ ಇಷ್ಟೇ. ಅವರು ನಾವು ಕೊಟ್ಟಂಥ ಭರವಸೆಗಳನ್ನು, ಜನರಿಗೆ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಬಾರದು, ನಮ್ಮ ಕಾರ್ಯಕ್ರಮಗಳಲ್ಲಿ ಯಶಸ್ವಿ ಆಗಬಾರದು ಎನ್ನುವಂಥ ಕುತಂತ್ರ ರಾಜಕೀಯ ದುರುದ್ದೇಶದಿಂದ ಇವತ್ತು ಮೋದಿಯ BJP ಸರ್ಕಾರ ರಾಜ್ಯಕ್ಕೆ ಸರಬರಾಜು ಮಾಡುವಂಥ ಅಕ್ಕಿಯನ್ನು ನಿಲ್ಲಿಸಿ ಇವತ್ತು ರಾಜ್ಯ ಸರ್ಕಾರಕ್ಕೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ತಮಗೆಲ್ಲ ಗೊತ್ತಿರುವಂತೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಬಡವರಿಗೆ ಅವರು ಕೊಡುವಂಥ ತೆರಿಗೆಯಲ್ಲಿ ಸಿಂಹಪಾಲನ್ನು ಕೊಡಬೇಕು. ಆ ಕಾರಣದಿಂದ ಆ ತೆರಿಗೆಯಲ್ಲಿ ನಾವು ಬಡವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು, ಅದು ಉಚಿತ ವಿದ್ಯುತ್ ಆಗಿರ್ಬೋದು, 200 ಯೂನಿಟು, ಅಕ್ಕಿ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವಶಕ್ತಿ ಯೋಜನೆ ಆಗಿರಬೇಕು, ಈ ಎಲ್ಲ ಯೋಜನೆಗಳ ಮೂಲಕ ನಾವು ರಾಜ್ಯ ಸರ್ಕಾರ ಶೇಖರಣೆ ಆಗಿರುವಂಥ ತೆರಿಗೆಯಲ್ಲಿ ಸಿಂಹಪಾಲನ್ನು ವಾಪಸ್ಸು ಬಡವರಿಗೆ ಕೊಡಬೇಕೆನ್ನುವಂಥ ನಮ್ಮ ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ, ಬಡವರ ಕಾರ್ಯಕ್ರಮಕ್ಕೆ, ಬಡವರಿಗೆ ಕೊಡುವಂಥ ಅಕ್ಕಿಯ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ, BJP ಸರ್ಕಾರ, ಮೋದಿ ಸರ್ಕಾರ ಇವತ್ತು ಅಡ್ಡಿಯಾಗಿದೆ. ಇವತ್ತು ಇಡೀ ರಾಷ್ಟ್ರದಲ್ಲಿ ಸಾಕಷ್ಟು ಅಕ್ಕಿ ದಾಸ್ತಾನಿದ್ದರೂ ಕೂಡ, ಆಹಾರ ನಿಗಮದಲ್ಲಿ ಕೂಡ ಸಾಕಷ್ಟು ಅಕ್ಕಿ ದಾಸ್ತಾನಿದೆ. 140 ಮಿಲಿಯನ್ ಟನ್ಗಳಷ್ಟು ಇವತ್ತು ಈ ರಾಷ್ಟ್ರದಲ್ಲಿ ಅಕ್ಕಿ ದಾಸ್ತಾನಾಗಿದೆ. ಇವತ್ತು ಅಷ್ಟು ಅಕ್ಕಿ ಶೇಖರಣೆ ಆಗಿದೆ. ಇವತ್ತು 650 ಲಕ್ಷ ಟನ್ಗಳಷ್ಟು ಅಕ್ಕಿ ಸದ್ಯ ಅವೈಲೇಬಲ್ ಇದೆ. ರಾಜ್ಯ ಸರ್ಕಾರ ಕೇಳುವಂಥ ಅಕ್ಕಿಯಲ್ಲಿ ನಮಗೆ ಕೊಡಬೇಕಾದಂಥದ್ದು ಕೇವಲ 1,50,000 ಟನ್ನು ತಕ್ಷಣ ಪೂರೈಸಬೇಕು ಎನ್ನುವಂಥ ಏನು ಪ್ರಸ್ತಾವನೆಯನ್ನು ಇವತ್ತು ಈ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ, ನಿರ್ಲಕ್ಷ್ಯ ಮಾಡಿದೆ. ಇದರ ಉದ್ದೇಶ ಇಷ್ಟೇ, ಈ BJP ನರೇಂದ್ರ ಮೋದಿ ಸರ್ಕಾರಗಳು ಬಡವರ ಪರವಾಗಿ ಇಲ್ಲ, ಬಡವರನ್ನು ಶೋಷಣೆ ಮಾಡುವಂಥ ಸರ್ಕಾರಗಳಿವು. ಇವು ಸಂಪೂರ್ಣವಾಗಿ ಶ್ರೀಮಂತರ ಪರವಾಗಿ, ಕಾರ್ಪೊರೇಟ್ ಸೆಕ್ಟರ್ ಪರವಾಗಿರುವಂಥ ಸರ್ಕಾರ ಎಂಬುದು ಈಗ ಸಾಬೀತಾಗಿದೆ. ಆ ಕಾರಣದಿಂದ ಇದು ಮುಂದಿನ ದಿನಮಾನಗಳಲ್ಲಿ ಇವರೇನು ಬಡವರ ಯೋಜನೆಗಳಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಅದು ಅವರಿಗೆ ತಿರುಮುರು ಆಗಲಿದೆ. ಬರುವಂಥ ಏನು ಲೋಕಸಭಾ ಚುನಾವಣೆಯಲ್ಲಿ ಇದೇ ವಿಷಯದ ಮೇಲೆ ಅವರಿಗೆ ಈ ರಾಷ್ಟ್ರದಲ್ಲಿ ಸಂಪೂರ್ಣವಾದಂಥ ಸೋಲನ್ನು ಅವರು ಕಾಣ್ತಾರೆ ಎನ್ನುವಂಥ ಎಚ್ಚರಿಕೆಯ ಮಾತನ್ನು ಇವತ್ತು BJP ಸರ್ಕಾರಕ್ಕೆ ಇವತ್ತಿನ ಪ್ರತಿಭಟನೆ ಮೂಲಕ ಕೊಡಲಿಕ್ಕೆ ಬಯಸ್ತೇವೆ. ಇದರ ಜೊತೆಯಲ್ಲಿ ರಾಜ್ಯದಲ್ಲಿ ಏನು GST ಶೇಖರಣೆ ಆಗ್ತದೆ, ತೆರಿಗೆ ವಸೂಲಿ ಆಗ್ತದೆ, ಆ ತೆರಿಗೆ ವಸೂಲಿಯಲ್ಲಿ 98% ಬಡವರ ಕೊಡುವಂಥ ಟ್ಯಾಕ್ಸು ಮತ್ತು ಮಧ್ಯಮ ವರ್ಗದವರಂತೂ ಕೊಡುವಂಥ ಟ್ಯಾಕ್ಸು, ಕೇವಲ 2% ಮಾತ್ರ ಶ್ರೀಮಂತರು ಕಾರ್ಪೊರೇಟರ್ ಸೆಕ್ಟರ್ನಿಂದ ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ. ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಬೇಕು, ಬಡವರಿಂದ ಶೇಖರಣೆಯಾದಂಥ ಟ್ಯಾಕ್ಸು ಬಡವರಿಗೆ ಉಚಿತವಾಗಿ ಸವಲತ್ತುಗಳನ್ನು ಕೊಡಬೇಕೆನ್ನುವಂಥ ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ ಮಾತನ್ನು ಇವತ್ತು ನಾವು ಅದನ್ನು ಪೂರ್ಣಗೊಳಿಸಬೇಕು. 98% ಕೊಡುವಂಥ ಬಡವರು ಕೊಡುವಂಥ ಟ್ಯಾಕ್ಸು ಮತ್ತೆ ಬಡವರಿಗೆ ವಾಪಸ್ ಕೊಡಬೇಕೆನ್ನುವಂಥ ನಮ್ಮ ಏನು ಉದ್ದೇಶ ಇದೆ, ಆ ಉದ್ದೇಶ ಖಂಡಿತವಾಗಿ ಕೂಡ ಇವರು ಎಷ್ಟೇ ಅಡೆತಡೆ ಮಾಡಲಿ, ಎಷ್ಟೇ ತೊಂದರೆ ಮಾಡಲಿ,
ನಾವು ಇದನ್ನು ಯಶಸ್ವಿಗೊಳಿಸ್ತೇವೆ, ಈ ಕಾರ್ಯಕ್ರಮವನ್ನು ಜಾರಿಗೊಳಿಸ್ತೇವೆ, ಬಡವರಿಗೆ ಅಕ್ಕಿ ಕೊಡ್ತೇವೆ ಎನ್ನುವಂಥ ಮಾತನ್ನು ಇವತ್ತು ಹೇಳ್ತಾ, ಇವತ್ತು ಅವರ ಏನು ನಿಜವಾದ ಬಣ್ಣ, ನಿಜವಾದ ಮುಖವಾಡವನ್ನು ಜನರಿಗೆ ತಿಳಿಸಬೇಕು, ಬಡವರಿಗೆ ತಿಳಿಸಬೇಕು ಎನ್ನುವಂಥ ಕಾರಣದಿಂದ ಇವತ್ತು ನಾವು ಈ ಪ್ರತಿಭಟನೆಯನ್ನು ಇಡೀ ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದೇವೆ. ಕಾಂಗ್ರೆಸ್ ಯಾವತ್ತೂ ಕೂಡ ಬಡವರಿಗೆ ಕೊಡುವ ಯೋಜನೆಗಳಲ್ಲಿ, ಬಡವರ ಕಾರ್ಯಕ್ರಮಗಳಲ್ಲಿ ಹಿಂದೇಟು ಹಾಕೋದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇವತ್ತು BJPಗೆ ತಕ್ಕ ಪಾಠ ಎದುರಾಗ್ತಾ ಇದೆ. ಅವರು ಮುಂದಿನ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ ಎನ್ನುವಂಥ ಮಾತನ್ನು ಹೇಳಿ ಇವತ್ತು ಎಲ್ಲರೂ ಬಹಳ ಕಾರ್ಯಕರ್ತರೆಲ್ಲರೂ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಮುಖಂಡರಾದ ಎ ವಸಂತಕುಮಾರ್, ಡಾಕ್ಟರ್ ರಜಾಕ್ ಉಸ್ತಾದ್, ದೇವಸಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಪಂಪಾಪತಿ, ಗಿಲಸಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಪವನ್ ಪಾಟೀಲ್, ನಾಗೇಂದ್ರಪ್ಪ, ಬಸವರಾಜ್ ವಕೀಲ್, ರಾಮನ್ ಗೌಡ, ಮರ್ಚಟ್ಹಾಳ್, ಜಾಫರ್ ಅಲಿ ಪಟೇಲ್, ಜಾವೀದ್ ಪಟೇಲ್ ಇಡಪ್ನೂರು, ಹನುಮಂತಪ್ಪ ಜಾಲಿಬೆಂಚಿ, ಕರ್ಯಪ್ಪ ನಾಯಕ್, ಶಿವಪ್ಪ ನಾಯಕ್, ಯರಗೇರ ನಾರಾಯಣ, ಫಾರೂಕ್ ಹುಸೇನ್, ಶಶಿಕಲಾ ಭೀಮರಾಯ, ಗೋವಿಂದಪ್ಪ ಜಂಬಲ್ದಿನಿ, ರಾಜಶೇಖರ್, ಜನಾರ್ದನ್, ಶ್ರೀನಿವಾಸ್, ಪ್ರೇಮ್ ಸಿಂಗ್ ನೋಡಿ, ಚಂದ್ರಶೇಖರ್ ಆಶಾಪುರ್, ಶಿವು, ಜಿಂದಪ್ಪ, ಅಶೋಕ್, ಉಮೇಶ್ ಗೌಡ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು. ಮಾನ್ವಿ ಪಟ್ಟಣದ ಬಸ್ ನಿಲ್ದಾಣ ಬಳಿ ಇರುವ 40 ಪುರಸಭೆ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ನಿಯಮಗಳು ಉಲ್ಲಂಘನೆಯಾಗಿದ್ದು ಕೂಡಲೇ ರದ್ದುಪಡಿಸಿ ಮರು ಹರಾಜು ಕರೆಯುವಂತೆ ದೇವರಾಜ್ ಆಗ್ರಹಿಸಿದರು. ಮಾನ್ವಿ ಪಟ್ಟಣದ ಬಸ್ ನಿಲ್ದಾಣ ಬಳಿ ಇರುವ 40 ಪುರಸಭೆ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದ್ದು ಕೂಡಲೇ ರದ್ದುಪಡಿಸಿ ಮರು ಹರಾಜು ಕರೆಯುವಂತೆ ದೇವರಾಜ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2022 ಅಕ್ಟೋಬರ್ 6ರಂದು ನಡೆದ ಬಹಿರಂಗ ಹರಾಜು ಪೂರ್ಣಗೊಂಡು 8 ತಿಂಗಳು ಕಳೆದರೂ ಬಿಡ್ದಾರರಿಗೆ ಮಳಿಗೆ ಹಸ್ತಾಂತರಿಸಿದೆ. ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರ್ ಇವರು ಟೆಂಡರ್ ಷರತ್ತು ಉಲ್ಲಂಘಿಸಿದ್ದಾರೆ. ಅಲ್ಲದೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ಉಲ್ಲಂಘಿಸಿ ಕರ್ತವ್ಯ ಲೋಪ ಎಸಗಿದ್ದು ಕೂಡಲೇ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಹರಾಜು ಷರತ್ತುಗಳನ್ನು ಉಲ್ಲಂಘಿಸಿದರೂ ಮುಖ್ಯಾಧಿಕಾರಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಷರತ್ತಿನಿಂದ ಮುಂಗಡ 50,000 ರೂಪಾಯಿ ಪಾವತಿಸಿ ಟೋಕನ್ ಪಡೆದವರಿಗೆ ಮಾತ್ರ ಟೆಂಡರ್ನಲ್ಲಿ ಭಾಗವಹಿಸಲು ಅವಕಾಶವಿದೆ. ಆದರೆ ಭಾಗಶಃ ಠೇವಣಿ ಮೊತ್ತ ಪಾವತಿಸದೇ ಇರುವ ಅನಧಿಕೃತ ವ್ಯಕ್ತಿಗಳಿಗೆ ಹರಾಜಿನಲ್ಲಿ ಭಾಗವಹಿಸುವ ಅವಕಾಶ ನೀಡಲಾಗಿದೆ. ಶ್ರೀನಿವಾಸ ವೆಂಕಟರಾಮಲು ಎಂಬುವರು ಠೇವಣಿ ಮೊತ್ತ ಪಾವತಿಸದೇ ಇದ್ದರೂ ಟೆಂಡರ್ನಲ್ಲಿ ಭಾಗವಹಿಸುವ ಅವಕಾಶ ನೀಡಿ ಮಳಿಗೆ 27ರನ್ನು ಹಂಚಿಕೆ ಮಾಡಲಾಗಿದೆ. ಹರಾಜಿನಲ್ಲಿ ಪಡೆದಿರುವ ಮಳಿಗೆ ಮಾಲೀಕರು ಭಾಗಶಃ ಹಣದೊಂದಿಗೆ ಮುಂಗಡ ಠೇವಣಿಯನ್ನು 2 ದಿನದೊಳಗೆ ಪಾವತಿಸಬೇಕೆಂದು ನಿಯಮ ರೂಪಿಸಿದ ಮುಖ್ಯಾಧಿಕಾರಿ ಗಂಗಾಧರ್ ಇವರು ಹಣ ಪಾವತಿಸದೇ ಇರುವವರ ಭಾಗಶಃ ಹಣ 50,000 ಮುಟ್ಟುಗೋಲು ಹಾಕಿಕೊಂಡಿಲ್ಲ. ಹರಾಜು ಷರತ್ತುಗಳಂತೆ ಟೆಂಡರ್ ನಡೆಸಲು ಜಿಲ್ಲಾಧಿಕಾರಿಗಳು 2022 ಡಿಸೆಂಬರ್ 19ರಂದು ಪತ್ರ ಬರೆದು ಸೂಚಿಸಿದ್ದರೂ ಮುಖ್ಯಾಧಿಕಾರಿಗಳು ಪಾಲನೆ ಮಾಡಿಲ್ಲ. ಅವೈಜ್ಞಾನಿಕವಾಗಿ ಬಾಡಿಗೆ ದರ ನಿಗದಿಪಡಿಸಲಾಗಿದೆ. ಹರಾಜಿನಲ್ಲಿ ಮಳಿಗೆ ಪಡೆದವರಿಗಿಂತ ಠೇವಣಿ ಪಡೆಯದೇ ಇದ್ದರೂ ಹರಾಜು ರದ್ದುಗೊಳಿಸಿಲ್ಲ, ಮರು ಹರಾಜು ನಡೆಸಿಲ್ಲ. ನಿಯಮಗಳ ಉಲ್ಲಂಘನೆ ಕುರಿತು ತಹಸೀಲ್ದಾರರು, ಸಹಾಯಕ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು. ಈಗಾಗಲೇ ಮಳಿಗೆಗಳಲ್ಲಿ ವ್ಯಾಪಾರ ಮಾಡುತ್ತಿರುವವರು ಬಡವರಾಗಿದ್ದು ಬೀದಿ ವ್ಯಾಪಾರ ನಡೆಸುತ್ತಿರುವುದು ಮಳಿಗೆಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ. ಮುಖ್ಯಾಧಿಕಾರಿಗಳು ಮಳಿಗೆಗಳನ್ನು ತೆರವುಗೊಳಿಸುವಂತೆ ಕಿರುಕುಳ ನೀಡುತ್ತಿದ್ದಾರೆ. ಟೆಂಡರ್ ಪ್ರಕ್ರಿಯೆ ಸಮರ್ಪಕವಾಗಿ ನಡೆಸಿಲ್ಲ. ಇಲ್ಲಿ ವ್ಯಾಪಾರ ಮಾಡುತ್ತಿರುವವರಿಗೆ ಮಳಿಗೆಗಳನ್ನು ಮುಂದುವರಿಸಬೇಕು, ಇಲ್ಲದೆ ಹೋದಲ್ಲಿ ದೀಡ್ ನಮಸ್ಕಾರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ದಿನಾಂಕ 6/10/2022ರಂದು ನಡೆಸಿದ ಬಹಿರಂಗ ಹರಾಜಿನಲ್ಲಿ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಹತ್ತಿರ ಇರುವ ಪುರಸಭೆಯ 40 ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಕ್ತಾಯಗೊಂಡು ಸುಮಾರು 8 ತಿಂಗಳು ಕಳೆದರು ಅಕೈದು ಬಿಡ್ದಾರರಿಗೆ ಮಳಿಗೆ ಹಸ್ತಾಂತರ ಮಾಡಲು ವಿಳಂಬ ಆಗಿದೆ. ಅದಕ್ಕೆ ಕಾರಣ ಏನೆಂದರೆ ಪುರಸಭೆ ಮುಖ್ಯಾಧಿಕಾರಿಗಳಾದಂಥ ಶ್ರೀ ಗಂಗಾಧರ್ ಇವರು ಹಾಗೂ ಅಕೈದು ಬಿಡ್ದಾರರು ಹರಾಜು ಪ್ರಕಟಣೆಯ ಷರತ್ತುಗಳನ್ನು ಹಾಗೂ ಜಿಲ್ಲಾಧಿಕಾರಿಗಳ ಆದೇಶವನ್ನು ಉಲ್ಲಂಘಿಸಿರುವುದೇ ಇದಕ್ಕೆ ಕಾರಣವಾಗಿದೆ. ದಿನಾಂಕ 16/9/2022 ಮಳಿಗೆಗಳ ಪುರಸಭೆ ಮಳಿಗೆಗಳ ಬಹಿರಂಗ ಹರಾಜು ಪ್ರಕಟಣೆಯ ಷರತ್ತಿನ ಪ್ರಕಾರ ರೂಪಾಯಿ 50,000 ಭಾಗಶಃ ಮುಂಗಡ ಠೇವಣಿ ಮೊತ್ತವನ್ನು ಪಾವತಿಸಿದ ಹಾಗೂ ಟೋಕನ್ ಪಡೆದ ಅಧಿಕೃತ ವ್ಯಕ್ತಿಗಳು ಮಾತ್ರ ಹರಾಜಿನಲ್ಲಿ ಭಾಗವಹಿಸಬೇಕಂತೇಳಿ ಷರತ್ತಿನ ಕ್ರಮ ಸಂಖ್ಯೆ 2ರಲ್ಲಿ ಹೇಳ್ತಾರೆ ಪುರಸಭೆ ಮುಖ್ಯಾಧಿಕಾರಿಗಳು. ಆದರೆ ಅವತ್ತು ಏನು ಹರಾಜು ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಬೇಕಾದ್ರೆ ಯಾರು ಆ ಭಾಗಶಃ ಠೇವಣಿ ಮೊತ್ತವನ್ನು ಪಾವತಿಸದೆ ಮತ್ತು ಟೋಕನ್ ಪಡೆಯದೆ ಅನಧಿಕೃತ ವ್ಯಕ್ತಿಗಳು ಕೂಡ ಈ ಒಂದು ಹರಾಜಿನಲ್ಲಿ ಭಾಗವಹಿಸಿ ಬೇಕಾಬಿಟ್ಟಿಯಾಗಿ ಬೋಲೆ ಕೂಗಿರುವುದು ಅನಧಿಕೃತ ಮತ್ತು ಅಕ್ರಮ ಪ್ರವೇಶದಿಂದ ಇದು
ಏನು ಷರತ್ತುಗಳ ಉಲ್ಲಂಘನೆ ಆಗಿದೆಯಲ್ಲ ಇದನ್ನು ರದ್ದುಪಡಿಸ್ಬೇಕಂತೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಹಾಗೆ ಇದಕ್ಕೆ 3 ಕಾರಣ ಏನಂದರೆ, ಈ ದಿನಾಂಕ 6/10/2022 ಕರೆದಿರ್ತಕ್ಕಂಥ ಬಹಿರಂಗ ಹರಾಜನ್ನು ರದ್ದುಪಡಿಸ್ಬೇಕಂತೇಳಿ ನಾವಾಗೆ ನಮ್ಮ ಮನಸ್ಸಿನಿಂದ ಹೇಳ್ತಾ ಇಲ್ಲ, ಅದು ಜಿಲ್ಲಾಧಿಕಾರಿಗಳ ಒಂದು ನಡವಳಿ ಏನಿದೆ. ದಿನಾಂಕ 19/12/2022 ಜಿಲ್ಲಾಧಿಕಾರಿಗಳ ನಡವಳಿ ಪತ್ರದಲ್ಲಿ ಆದೇಶ ಮಾಡ್ತಾರೆ. ಈ 40 ಮಳಿಗೆಗಳಿಗೆ ಸಂಬಂಧಪಟ್ಟು ಮುಂದುವರೆದು ಹರಾಜು ಪ್ರಕಟಣೆಯಲ್ಲಿ ವಿವರಿಸಿದ ಷರತ್ತುಗಳ ಪ್ರಕಾರ, ಹರಾಜು ಪ್ರಕಟಣೆಯಲ್ಲಿ ವಿಧಿಸಿದ ಷರತ್ತುಗಳ ಪ್ರಕಾರ ಕ್ರಮ ವಹಿಸುವುದು ಅಂತ ಜಿಲ್ಲಾಧಿಕಾರಿಗಳು ಮುಖ್ಯಾಧಿಕಾರಿಗಳಿಗೆ ಆದೇಶ ಮಾಡ್ತಾರೆ. ಆದರೆ ಮುಖ್ಯಾಧಿಕಾರಿಗಳು ಈ ಆದೇಶ ಪಾಲನೆ ಮಾಡೋದಾದರೆ ಅವರೇ ಹೊರಡಿಸಿರ್ತಕ್ಕಂಥ ಈ ಪ್ರಕಟಣೆಯ ಷರತ್ತುಗಳು, 2ನೇ ಷರತ್ತು ಅಕ್ರಮ ಮತ್ತು ಅನಧಿಕೃತ ವ್ಯಕ್ತಿಗಳು ಇವು ಸೇರಿ ಏನು ಭಾಗವಹಿಸಿದ್ದಾದರೆ, 32ನೇ ಷರತ್ತು ಏನು ಹೇಳ್ತದೆ, ಮಳಿಗೆಯ ಅಕ್ರಮ ಬಿಡಿದಾರರು ಸರ್ಕಾರದ ಸುತ್ತೋಲೆಯಂತೆ ನಿಗದಿಪಡಿಸಿರುವ ಮುಂಗಡ ಠೇವಣಿಯ ಪೂರ್ಣ ಮೊತ್ತವನ್ನು ಅಂದರೆ 93,000, ಭಾಗಶಃ ಠೇವಣಿ 50,000 ಮತ್ತು ನಂತರದಲ್ಲಿ ಕಟ್ಟತಕ್ಕಂಥ 43,000, ಒಟ್ಟು 93,000 ಠೇವಣಿಯ ಮೊತ್ತವನ್ನು ಹರಾಜು ದಿನಾಂಕದಿಂದ 2 ದಿನಗಳ ಒಳಗಾಗಿ ಪಾವತಿಸತಕ್ಕದ್ದು. ಅಂದರೆ ಹರಾಜಾಗಿರೋದು 6ನೇ ತಾರೀಕು ಅಕ್ಟೋಬರಲ್ಲಿ 2022 ಅದಾಗಿ 2 ದಿನದಲ್ಲೇ ಅವರು ಪಾವತಿಸಬೇಕು ಪೂರ್ಣ ಠೇವಣಿ. ಒಂದು ವೇಳೆ ತಪ್ಪಿದಲ್ಲಿ ಠೇವಣಿ ಮೊತ್ತವನ್ನು ಮುಟ್ಟುಗೋಲು ಹಾಕಿಕೊಂಡು ಸದರಿ ಮಳಿಗೆಯನ್ನು ಮರುಹರಾಜು ಮಾಡಿ ಇದರಿಂದ ಉಂಟಾದ ನಷ್ಟವನ್ನು ಮೊದಲನೇ ಬಿಡ್ದಾರಿಂದಲೇ ನಷ್ಟವನ್ನು ವಸೂಲಿ ಮಾಡಲಾಗುವುದು ಅಂಥೇಳಿ ಅವ್ರಿಗೆ ಷರತ್ತಿದೆ. ಆಮೇಲೆ ಮುಖ್ಯಾಧಿಕಾರಿಗಳು ದಿನಾಂಕ 14/3/2023 ಒಂದು ಅಂತಿಮ ಸೂಚನಾ ಪತ್ರ ಕೊಡ್ತಾರೆ. ಯಾರಿಗೆ ಅಂದರೆ ಅಕ್ರಮ ಬಿಡ್ದಾರರಿಗೆ. ಏನು ಹೇಳ್ತಾರೆ ಅಂದರೆ ಅದರಲ್ಲಿ ಈ ಒಂದು ನೋಟಿಸು ಮುಟ್ಟಿದ 3 ದಿನಗಳ ಒಳಗಾಗಿ 43,000 ಮೊತ್ತದ DD ಮತ್ತು ಕರಾರು ಪತ್ರಗಳನ್ನು ನೀಡತಕ್ಕದ್ದು. ತಪ್ಪಿದಲ್ಲಿ ಮಳಿಗೆಗಳ ಹರಾಜು ಒಪ್ಪಂದಕ್ಕೆ ತಮ್ಮ ಆಸಕ್ತಿ ಇಲ್ಲವೆಂದು ತಿಳಿದು ತಾವು ಪುರಸಭೆಗೆ ಪಾವತಿ ಮಾಡಿರುವ ಭಾಗಶಃ ಠೇವಣಿ ಮೊತ್ತ 50,000 ಮೊತ್ತವನ್ನು ಮುಟ್ಟುಗೋಲು ಹಾಕಿಕೊಂಡು ಮರು ಹರಾಜು ಕರೆಯಲಾಗುವುದು ಅಂತೇಳಿ ಅಂತಿಮ ಪತ್ರದಲ್ಲಿ ಮುಖ್ಯಾಧಿಕಾರಿಗಳು ಕೊಡ್ತಾರೆ. ಜಿಲ್ಲಾಧಿಕಾರಿಗಳ ನಡವಳಿ ಪತ್ರದಲ್ಲಿ ಕೂಡ ಷರತ್ತುಗಳ ಪ್ರಕಾರ ಮಾಡಬೇಕಂತೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾರೆ. ತದನಂತರ ಇದೇ ಈ ಹರಾಜಿಗೆ ಸಂಬಂಧಪಟ್ಟಂಗೆ ಬಹಿರಂಗ ಪ್ರಕಟಣೆಯಲ್ಲಿ ಇರ್ತಕ್ಕಂಥ ಷರತ್ತುಗಳು ಮತ್ತು ನಿಯಮಗಳನ್ನು ಮುಖ್ಯಾಧಿಕಾರಿಗಳೇ ಇದನ್ನು ಹೊರಡಿಸ್ತಾರೆ. ಕೊನೆಯದಾಗಿ ಅಂತಿಮ ಪತ್ರದಲ್ಲಿ ಕೂಡ ಮುಖ್ಯಾಧಿಕಾರಿಗಳು ಈ 3 ನೋಡುವಾಗ ಯಾರು ಈ 2 ದಿನಗಳ ಒಳಗಾಗಿ ಹರಾಜು ಕರೆದು 2 ದಿನಗಳ ಒಳಗಾಗಿ ಈ ಪೂರ್ಣ ಠೇವಣಿ ಮಳಿಗೆ ಹಾಲಿ ವ್ಯಾಪಾರಿ ಶೇಖ್ ಅಬ್ದುಲ್ ಹಮೀದ್ ಮಾತನಾಡಿ 40 ಮಳಿಗೆಗಳಲ್ಲಿ ಈಗಾಗಲೇ ವ್ಯಾಪಾರ ಮಾಡುತ್ತಿರುವ 29 ಜನರು ಹಾಗೂ ಹೊಸದಾಗಿ 11 ಜನರು ಹರಾಜಿನಲ್ಲಿ ಭಾಗವಹಿಸಿದ್ದಾರೆ. ಆದರೆ ಬಾಡಿಗೆ ಅನಗತ್ಯ ಅವೈಜ್ಞಾನಿಕವಾಗಿ ಹೆಚ್ಚಿಸಲು ಹರಾಜಿನಲ್ಲಿ ಭಾಗವಹಿಸಿ ವ್ಯವಹಾರ ಮಾಡದೇ ಇರುವ ದರಕ್ಕೆ ಮಳಿಗೆ ಪಡೆದಿದ್ದಾರೆ. ಮಳಿಗೆ ಒಂದನ್ನು ಮಾಸಿಕ 37,000 ರೂಪಾಯಿ ಪಡೆದಿದ್ದಾರೆ. ಇಷ್ಟೊಂದು ದುಬಾರಿ ದರಕ್ಕೆ ಮಳಿಗೆ ಪಡೆದ ಯಾವ ವ್ಯವಹಾರ ಮಾಡಿ ಬಾಡಿಗೆ ಪಡೆಯಲು ಸಾಧ್ಯ? ಬಡವರ ಹೊಟ್ಟೆ ಮೇಲೆ ಒಡೆಯಲು ಕೆಲವರು ದುರುದ್ದೇಶದಿಂದ ಬಾಡಿಗೆ ಹೆಚ್ಚಿಸಲು ಕಾರಣರಾಗಿದ್ದಾರೆ ಎಂದರು. ಕಳೆದ 3 ವರ್ಷಗಳ ಹಿಂದೆ ಸಂತೆ ವ್ಯಾಪಾರ ಟೆಂಡರ್ ಪಡೆದಿದ್ದ ಪ್ರಭುರಾಜ್ ಕೋಡ್ಲಿ ಎಂಬುವರು 6,48,000 ರೂಪಾಯಿಗಳಿಗೆ ಟೆಂಡರ್ ಪಡೆದು 2 ಲಕ್ಷ ರೂಪಾಯಿ ಪಾವತಿಸಿದ್ದು ಇನ್ನುಳಿದ 4,48,000 ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಾರೆ. 3 ನೋಟಿಸ್ ನೀಡಲಾಗಿದೆ. ಆದರೆ ಅನರ್ಹರಿಗೆ ಮತ್ತೆ ಟೆಂಡರ್ನಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗಿದೆ. ವ್ಯಾಪಾರ ಮಾಡದೇ ಇರುವವರು, ಅನುಭವಿ ಇಲ್ಲದೆ ಇರುವವರು ಕೆಲವರು ಮಳಿಗೆ ಪಡೆದಿದ್ದಾರೆ ಎಂದರು. ಕೂಡಲೇ ಹರಾಜು ರದ್ದುಗೊಳಿಸಿ ಮರು ಹರಾಜು ಕರೆಯಬೇಕು. ಇಲ್ಲ ಈಗಿರುವ ಬಾಡಿಗೆದಾರರಿಗೆ ಬಾಡಿಗೆ ಹೆಚ್ಚಿಸಿ ನೀಡಬೇಕು. ಇಲ್ಲದೆ ಹೋದಲ್ಲಿ ಉಪವಾಸ ಸತ್ಯಾಗ್ರಹ, ದೀರ್ಘ ದಂಡ ನಮಸ್ಕಾರ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಇಲ್ಲಿ ಏನಂದ್ರೆ ಸರ್, ಸುಮಾರು 40 ಮಳಿಗೆ ಇದ್ದಾವೆ. ಈ 40 ಮಳಿಗೆಗಳಲ್ಲಿ ಸುಮಾರು ಹಾಲಿ ಬಾಡಿಗೆದಾರರು 29 ಜನ ನಾವು ಮಳಿಗೆಗಳನ್ನು ಹರಾಜಿನಲ್ಲಿ ಭಾಗವಹಿಸಿ ಪಡ್ಕೊಂಡಿದ್ದೀವಿ. ಬೇರೆಯವರು ಹೊರಗಿನಿಂದ ಬಂದವರು ಜನ 11 ಜನ ಸರ್ ಸುಮಾರು. ಅವರು ಬಂದು ಅದರಾಗ ಕೆಲವೊಂದು ಮಾಧ್ಯಮ ಮಿತ್ರರು ಇದ್ದಾರೆ 4 ಜನ. ಏನು ಸರ್, ಅವರು ಬಂದು ಬೇಕಾಬಿಟ್ಟಿ ಇಲ್ಲಿ ಬಾಡಿಗೆಯನ್ನು ಜಾಸ್ತಿ ಗೋಲಿ ಕೂಡಿಸಿ ತಗೊಂಡು ಅವರಿಗೆ ಯಾವುದೇ ತರಹದ ಒಂದು ವ್ಯಾಪಾರ ಮಾಡುವ ಅನುಭವ ಇಲ್ಲ, ವ್ಯಾಪಾರದ ಅನುಭವ ಇಲ್ಲ ಅವ್ರ ಹತ್ರ.
ಅವರು ವ್ಯಾಪಾರ ಮಾಡುವಂತಹ ಜನ ಅಲ್ಲ ರೀ ಅವರು. ಏನಂದರೆ ಅವರು ವ್ಯಾಪಾರ ಮಾಡೋದು ಉದ್ದೇಶ ಇಲ್ಲ, ಇನ್ನೊಬ್ಬರನ್ನ ಸಬಲೀಜಿ ಕೊಟ್ಟು ಅದರಿಂದ ನಾವು ದುಡ್ಡು ಸಂಪಾದನೆ ಮಾಡಬೇಕಂತ ಆ ಉದ್ದೇಶದಿಂದ ಬಂದು ನಮ್ಮ ಒಂದು ಬಡ ಬೀದಿ ವ್ಯಾಪಾರರ ಮೇಲೆ ಒಂದು ಹೊಟ್ಟೆ ಮೇಲೆ ಒಂದು ಕಲ್ಲು ಹಾಕುವಂಥ ಒಂದು ಉದ್ದೇಶ ಇಟ್ಕೊಂಡು ಅವರು ಬಂದು ಹರಾಜಿನಲ್ಲಿ ಭಾಗವಹಿಸಿ ಮೊದಲನೇ ಅಂಗಡಿ ನಂಬರ್ 1 37,000 ರೂಪಾಯಿ ಪಡ್ಕೊಂಡ್ರೆ ಸರ್. ಆ ವ್ಯಕ್ತಿ ಇದರ ಹಿಂದೆ ಸುಮಾರು ಒಂದು 3 ವರ್ಷಗಳ ಹಿಂದೆ ಅವರೇ ಪುರಸಭೆಗೆ ಸಂತೆ ಮಾರ್ಕೆಟ್ ಅನ್ನು ಹರಾಜು ಪಡ್ಕೊಂಡು ಅವಾಗ ಅವರು ಇನ್ನೂ 4,60,000 ರೂಪಾಯಿ ಬ್ಯಾಲೆನ್ಸ್ ಇಟ್ಟಾರೆ ಸರ್. ಅವರೇ ಈಗ ಒಂದ್ ನಂಬರ್ ಯಾರು 37,000 ಒಂದು ಅಂಗಡಿ ನಂಬರ್ ಪಡ್ಕೊಂಡಿದ್ದಾರೆ ಅವ್ರು ಕವರಾಜ್ ಕೊಡ್ಲಿ ಸರ್. ಮುಂಚೂಣಿಯಲ್ಲಿ ಅವರೇ ಹೋರಾಟಗಾರ ಅವರೀಗ. ಈ ಹೋರಾಟಗಾರರ ರೂವಾರಿ ಸರ್ ಅವರು. ಏನ್ ಸರ್ ಇಲ್ಲಿ ಸುಮಾರು 4,48,000 ರೂಪಾಯಿ ಇಲ್ಲಿವರೆಗೆ ಪಾವತಿಸುವುದಿಲ್ಲ. ಇದರಿಂದ ನೀವು ಬರೆದುಕೊಟ್ಟ ಕರಾರು ಪತ್ರಗಳನ್ನು ಉಲ್ಲಂಘಿಸಿರುತ್ತಾರೆ. ಇದರ ಬಗ್ಗೆ ನಿಮಗೆ 3 ಸೂಚನಾ ಪತ್ರಗಳನ್ನು ಅವರಿಗೆ ನೀಡ್ತಾರೆ ಸರ್. ಆ 3 ಪುರಸಭೆ ಮುಖ್ಯಾಧಿಕಾರಿಗಳು ಪುರಸಭೆ ದಾಖಲೆ ಸಮೇತ ಸರ್ ಹೇಳಕತ್ತೀನಿ ನಿಮ್ಗೆ. ದಾಖಲೆ ಸರ್ ಇದು ಪುರಸಭೆ. ಆ ಪ್ರಭುರಾಜ್ ಅವರು ಏನು ಸಂತೆ ಮಾರ್ಕೆಟನ್ನು ತಗೊಂಡು ಈಗ ಈ ಪುರಸಭೆಗೆ ಅವರು ನಷ್ಟವನ್ನು ಉಂಟು ಮಾಡಿದ್ದಾರೆ, ಲಾಭವನ್ನು ಬಾಡಿಗೆಸಿ ನಷ್ಟ ಉಂಟು ಮಾಡಿದ್ದಾರೆ. ನಾವು ಇಲ್ಲಿವರೆಗೆ ಹಾಲಿ ಬಾಡಿಗೆದಾರರು ಯಾವುದೇ ಒಂದು ರೂಪಾಯಿ ನಷ್ಟ ಉಂಟು ಆಗಿಲ್ಲ ಅವರಿಗೆ. ನಮ್ಮ ಕಡೆಯಿಂದ ಪುರಸಭೆಗೆ ನಾವು ಆದಾಯವನ್ನು ಮಾಡಿದ್ದೀವಿ, ಅವರಿಗೆ ಹೊರತು ನಷ್ಟ ಮಾಡಿಲ್ಲ. ಇಂತಹ ವ್ಯಕ್ತಿಗಳು ತಗೊಂಡು ಇವತ್ತು 4,48,000 ರೂಪಾಯಿ ಇಟ್ಟಾರೆ ಇವರು ಬ್ಯಾಲೆನ್ಸ್. ಇವರಿಗೆ ಪುರಸಭೆ ವತಿಯಿಂದ 3 ನೋಟಿಸ್ಗಳು ಹೋಗ್ಯಾವ. ಇನ್ನೂವರೆಗೆ ಅಧಿಕಾರಿಗಳು ಅವ್ರ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ. ಜಿಲ್ಲಾಧಿಕಾರಿಗಳು ಆಗಲಿ, AC ಸಾಹೇಬರಾಗಲಿ, ಯಾರು ಮುಖ್ಯಾಧಿಕಾರಿಗಳು ಆಗಲಿ ಅವ್ರ ಮೇಲೆ ಇನ್ನೂವರೆಗೆ ಸೂಕ್ತ ಕ್ರಮ ವಹಿಸಿಲ್ಲ. ಪದೇ ಬಡವರ ಮೇಲೆ ಬಂದು ದೌರ್ಜನ್ಯ ಮಾಡ್ತಾರ, ಪದೇ ಮಾಡಿ. ಹ್ಞೂ ಸರ್, ಹ್ಞೂ ಸರ್. ಹಂಗಾಗಿ ಈಗ ನಾವು ತಗೊಂಡಿಲ್ಲ ಸರ್ ಅವರು. ಅದೇ 2018 ಸರ್, 2018 ಸಂತೆ ಮಾರ್ಕೆಟ್ ತಗೊಂಡು ಏನು ಸರ್ ತಗೊಂಡು ಈ ಥರ ಈಗ ಅವರು ಈಗ ಹರಾಜಿನಲ್ಲಿ ಕೂಡ 8 ಮಳಿಗೆಗಳನ್ನ ವ್ಯಾಪಾರಸ್ಥರಲ್ಲ ರಿಪೋರ್ಟ್ ಬಸ್ಸು ಅನ್ವಾಯಿಗಳಿಗೆ 8 ಮಳಿಗೆಗಳನ್ನ ಈ ಸಂದರ್ಭದಲ್ಲಿ ಕರ್ನಾಟಕ ವೆಲ್ಫೇರ್ ಪಾರ್ಟಿ ತಾಲೂಕು ಅಧ್ಯಕ್ಷ ಶೇಖ್ ಬಾಬಾ ಹುಸೇನ್, ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ನಿಲೋಗಲ್, ಉಮೇಶ್ ಕುಮಾರ್, ಶೇಖ್ ಅಬ್ದುಲ್ ಅಬೀರ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್.
ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. Planning to study and work in Russia, full-time or part-time. Courses available: Russian language courses, MBBS, bachelor's and master's. Legally pathway to enter in 27 sharing countries. No IELTS required. No embassy interviews. 5 years gap acceptable. International internship program. Processing time 45 days. Admissions are started. Hurry up and grab this opportunity. Bid and Consulting. Contact MK Nizam. WhatsApp on 9181-2399-1287 7977-341-8800. ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಬ್ರೋ. ಏನ್ ಬ್ರೋ ಫುಲ್ ರಿಚ್ಚಾ? ಫುಲ್ ಟ್ಯಾಂಕ್ ಅಂತಿದ್ಯಾ? ಬ್ರೋ, ನಯರಾನಲ್ಲಿ ಮಾರ್ಕೆಟ್ ಬೆಲೆಗಿಂತ ಪ್ರತಿ ಲೀಟರ್ ಮೇಲೆ ₹1 ಕಮ್ಮಿಗೆ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಹಾಗೂ ಸರಿಯಾದ ಕ್ವಾಂಟಿಟಿ ಪ್ರಾಮಿಸ್ ಜೊತೆ ಫುಲ್ ಟ್ಯಾಂಕ್ ಗೆ ಪರ್ಫೆಕ್ಟ್ ವ್ಯಾಲ್ಯೂ ಬ್ರೋ. ನಿಮ್ಮ ಹತ್ತಿರದ ನಯಾರಾ ಪೆಟ್ರೋಲ್ पंप ಗೆ ಭೇಟಿ ನೀಡಿ ಮತ್ತು ಈ शुरू हो गया है नयारा महा बचत उत्सव। अब नयारा के पेट्रोल पंप्स पर मिल रहा है मार्केट रेट से ₹1 प्रति लीटर कम पर पेट्रोल। ನಮ್ಮ ಪರಿಮಳ ಪಂಚಮುಖಿ ಪೆಟ್ರೋಲಿಯಂ ರಾಷ್ಟ್ರೀಯ ಹೆದ್ದಾರಿ 167ರ ಮೇಲೆ ಹಂಚಿನಾಳನಲ್ಲಿ ಇದ್ದು ಇದು ಮಂತ್ರಾಲಯಂಗೆ 17 ಕಿಲೋಮೀಟರ್ ಮತ್ತು ರಾಯಚೂರಿಗೆ 27 ಕಿಲೋಮೀಟರ್ ಮಧ್ಯದಲ್ಲಿ ಇರುತ್ತದೆ. ತಮ್ಮನ್ನು ಮಾಲೀಕರಾದ ಪ್ರವೀಣ್ ಕುಮಾರ್ ಕುಲಕರ್ಣಿ ಗುಂಜಳ್ಳಿ ಇವರು ಸ್ವಾಗತಿಸುತ್ತಾರೆ. ಮೊಬೈಲ್ ನಂಬರ್ 9731700520. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ ₹10,000 ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 ₹6,000 ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕಾ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ ₹999 ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ ₹999 ಮಾತ್ರ. ನ್ಯೂ ಪ್ಲಾಟಿನಾ 110 ABS ₹1,999 ಮಾತ್ರ. ಪಲ್ಸರ್ 125 ₹2,999 ಮಾತ್ರ. Visit beside Ganj Kalyana Mandap, Ganj Road, Raichur. Sarvodaya Education Trust, Play and Learning Preschool. Caring environment, creative learning. Admissions are open. Playgroup, nursery, junior KG, senior KG. Prominent futures of preschool. Cardova Smart Classes and Creative Kids Free Mobile Learning App. Activity based learning. Sand practice, fine motor skill practicing. Sunday, Saturday is special activity weekend. Curriculum based on latest pedagogical research and findings as per NAAC. Sports, yoga and other indoor and outdoor activities. Caring and dedicated team of faculty. Celebration of national and state festival. Green Flash campus with
a pleasant learning environment. Regular information about intellectual and environment development of child. Parents teachers meeting at regular and separate sleeping room and ROUR purified drinking water. Limited seats available. Visit Play and Learn Preschool, Sukh Shanti Nagar near FCI Godown, Ashapur Road, Raichur. 82178 79255 94480 22645. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಸರ್ಕಾರದ ಅಕ್ಕಿ ನಿರಾಕರಣೆ ನೀತಿಯನ್ನು ಖಂಡಿಸಿ ಸಿಪಿಐಎಂ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ಎದುರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ಅಕ್ಕಿ ನಿರಾಕರಣೆ ನೀತಿಯನ್ನು ಖಂಡಿಸಿ ಸಿಪಿಐಎಂ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ಎದುರು ಪ್ರತಿಭಟನೆ ನಡೆಸಿದರು. ಕೇಂದ್ರದ ಒಕ್ಕೂಟ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅಕ್ಕಿ ನಿರಾಕರಣೆ ಮಾಡಿರುವುದನ್ನು ಖಂಡಿಸಿದರು. ರಾಜ್ಯದ ಜನರ ಆಹಾರಕ್ಕಾಗಿ ಅಕ್ಕಿಯನ್ನು ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಜುಲೈ 1ರಿಂದ ಎಲ್ಲ ಬಿಪಿಎಲ್ ಅಂತ್ಯೋದಯ ಕಾರ್ಡುದಾರರಿಗೆ ನೀಡಲಾಗುತ್ತಿದ್ದ 5 ಕೆಜಿ ಅಕ್ಕಿಯನ್ನು ಹೆಚ್ಚಿಸಿ ತಲಾ 10 ಕೆಜಿ ಅಕ್ಕಿ ಅಥವಾ ಆಹಾರ ಧಾನ್ಯ ನೀಡಲು ನಿರ್ಧರಿಸಿ ಪ್ರಕಟಿಸಿದ್ದು ಸ್ವಾಗತಾರ್ಹವಾಗಿದೆ ಎಂದರು. ಒಕ್ಕೂಟ ಸರ್ಕಾರ ರಾಜ್ಯಕ್ಕೆ ಹೆಚ್ಚಿರುವ ಆಹಾರ ಧಾನ್ಯ ನೀಡುವಲ್ಲಿ ಸಂಕುಚಿತ ರಾಜಕೀಯ ಮಾಡುತ್ತಿರುವುದು ಖಂಡನೀಯವಾಗಿದೆ. ರಾಜ್ಯ ಸರ್ಕಾರದ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಹೆಚ್ಚುವರಿ ಆಹಾರ ಧಾನ್ಯ ನೀಡಲು ಭಾರತ ಆಹಾರ ನಿಗಮದ ಅಧಿಕಾರಿಗಳು ಒಪ್ಪಿದರೂ ಕೂಡ ಒಕ್ಕೂಟ ಸರ್ಕಾರ ಬಡವರ ವಿರೋಧಿಯಾಗಿ ನಿಂತಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಬಿಜೆಪಿ ಮತ್ತು ಒಕ್ಕೂಟ ಸರ್ಕಾರ ತಮ್ಮ ಸಂಕುಚಿತ ಜನವಿರೋಧಿ ರಾಜಕಾರಣವನ್ನು ಕೂಡಲೇ ಕೈಬಿಟ್ಟು ಒಪ್ಪಂದದಂತೆ ಭಾರತ ಆಹಾರ ನಿಗಮದ ಮೂಲಕ ಆಹಾರ ಧಾನ್ಯವನ್ನು ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರದ ಈ ಯೋಜನೆಯು ಬಡವರ ಹಸಿವು ನೀಗಿಸಲು ನೆರವಾಗುವ ಯೋಜನೆಯೇ ಆಗಿದ್ದು, ಇದು ಹಸಿವಿನ ಸೂಚ್ಯಂಕದಲ್ಲಿ ಅತ್ಯಂತ ತಳಮಟ್ಟದಲ್ಲಿ ಇರುವ ನಮ್ಮ ದೇಶವನ್ನು ಸ್ವಲ್ಪವಾದರೂ ಮೇಲೆತ್ತುವ ಯೋಜನೆ ಎಂಬುದನ್ನು ಕೇಂದ್ರ ಸರ್ಕಾರ ಅರಿಯಬೇಕು. ಕೇಂದ್ರ ಸರ್ಕಾರ ರಾಜ್ಯ ಹಿತ ವಿರುದ್ಧ ನಗ್ನವಾಗಿ ನಿಂತಿರುವಾಗ ನಮ್ಮ ರಾಜ್ಯದ ಬಿಜೆಪಿ ಎಂಪಿಗಳು ಮೌನವಾಗಿರುವುದು ಬಡವರ ವಿರೋಧಿ ನೀತಿಯನ್ನು ತೋರಿಸುತ್ತದೆ. ಜನರ ಆಹಾರ ಧಾನ್ಯದ ಬದಲು ನಗದು ವರ್ಗಾವಣೆ ಮಾಡುವಂತೆ ಸೂಚಿಸುವ ಬಿಜೆಪಿಯ ಧೋರಣೆಯು ಬಡವರ ಪರವಾಗಿದೆ, ಲೂಟುಕೋರರ ಕಾರ್ಪೊರೇಟ್ ಕಂಪನಿಗಳ ಪರವಾದ ನೀತಿಯಾಗಿದೆ ಎಂದು ದೂರಿದರು. ಬಡವರಿಗೆ ಅಕ್ಕಿ ಕೊಡಲು ನಿರಾಕರಿಸುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ದೇಶ ರಾಜಕಾರಣಕ್ಕಾಗಿ ಬಡವರಿಗೆ ಅಕ್ಕಿಯನ್ನು ನಿರಾಕರಿಸತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಕೂಡಲೇ ಬಡವರಿಗೆ ಅಕ್ಕಿಯನ್ನು ಕೊಡಲೇಬೇಕು. ಕೂಡಲೇ ಬಡ ಜನರಿಗೆ ಅಕ್ಕಿ ವಿತರಣೆ ಮಾಡಲೇಬೇಕು. ಬರಲಿ ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಯಾತಕ್ಕಾಗಿ ಹೋರಾಟ, ಬಡವರ ಹೊಟ್ಟಿ ಮೇಲೆ ಬರೆಯತಕ್ಕಂಥ ಬಡವರಿಗೆ ಅಕ್ಕಿ ನೀಡಲು ನೀತಿ ನಿರಾಕರಣೆ ಮಾಡತಕ್ಕಂಥ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಬರಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯದ ವಿರುದ್ಧ ದ್ವೇಷಕ ರಾಜಕಾರಣ ಮಾಡತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬಡವರಿಗೆ ಅಕ್ಕಿ ವಿತರಣೆ ಮಾಡಲು ಅಕ್ಕಿಯನ್ನು ನಿರಾಕರಿಸತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಈ ಕೂಡಲೇ ಬಡವರಿಗೆ ಅಕ್ಕಿಯನ್ನು ವಿತರಣೆ ಮಾಡಲೇಬೇಕು. ಈ ಕೂಡಲೇ ರೇಷನ್ ವ್ಯವಸ್ಥೆಗೆ ಬಡವರಿಗೆ ಅಕ್ಕಿ ವಿತರಣೆ ಮಾಡಲೇಬೇಕು.
ಕೇಂದ್ರದ ಒಕ್ಕೂಟ ಸರ್ಕಾರವು ಕರ್ನಾಟಕ ರಾಜ್ಯಕ್ಕೆ ಅಕ್ಕಿ ನಿರಾಕರಣೆ ಮಾಡಿರುವ ಸಿಪಿಎಂ ತಾಲೂಕು ಸಮಿತಿ ಖಂಡಿಸುತ್ತದೆ. ಕೂಡಲೇ ರಾಜ್ಯದ ಜನರ ಆಹಾರಕ್ಕಾಗಿ ಅಕ್ಕಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತದೆ. ಕರ್ನಾಟಕ ಸರ್ಕಾರ ಜುಲೈ 1ರಿಂದ ಎಲ್ಲ BPL ಅಂತ್ಯೋದಯ ಕಾರ್ಡ್ದಾರರಿಗೆ ಈಗ ನೀಡಲಾಗುತ್ತಿದ್ದ 5 kg ಅಕ್ಕಿಯನ್ನು ಹೆಚ್ಚಿಸಿ ತಲಾ 10 kg ಅಕ್ಕಿ ಅಥವಾ ಆಹಾರ ಧಾನ್ಯ ನೀಡಲು ನಿರ್ಧರಿಸಿ ಪ್ರಕಟಿಸಿದ್ದು ಸ್ವಾಗತಾರ್ಹವಾಗಿದೆ. ಆದರೆ ಒಕ್ಕೂಟ ಸರ್ಕಾರವು ರಾಜ್ಯಕ್ಕೆ ಹೆಚ್ಚುವರಿ ಆಹಾರ ಧಾನ್ಯ ನೀಡುವಲ್ಲಿ ಸಂಕುಚಿತ ರಾಜಕೀಯ ಮಾಡುತ್ತಿರುವುದು ತೀವ್ರ ಖಂಡನೀಯವಾಗಿದೆ. ರಾಜ್ಯ ಸರ್ಕಾರದ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಹೆಚ್ಚುವರಿ ಆಹಾರ ಧಾನ್ಯ ನೀಡಲು ಭಾರತ ಆಹಾರ ನಿಗಮದ ಅಧಿಕಾರಿಗಳು ಒಪ್ಪಿದ್ದರೂ ಕೂಡ ಒಕ್ಕೂಟ ಸರ್ಕಾರ ಬಡವರ ವಿರೋಧಿಯಾಗಿರುವುದು ಅಕ್ಷಮ್ಯವಾಗಿದೆ. ಬಿಜೆಪಿ ಮತ್ತು ಒಕ್ಕೂಟ ಸರ್ಕಾರ ತಮ್ಮ ಸಂಕುಚಿತ ಜನವಿರೋಧಿ ರಾಜಕಾರಣವನ್ನು ಕೂಡಲೇ ಕೈಬಿಟ್ಟು ಒಪ್ಪಂದದಂತೆ ಭಾರತ ಆಹಾರ ನಿಗಮದ ಮೂಲಕ ಆಹಾರ ಧಾನ್ಯಗಳನ್ನು ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಪಕ್ಷವು ಪ್ರಧಾನಮಂತ್ರಿಗಳನ್ನು ಬಲವಾಗಿ ಒತ್ತಾಯಿಸುತ್ತದೆ. ರಾಜ್ಯ ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ತಾಲೂಕು ಕಾರ್ಯದರ್ಶಿ ಡಿಎಸ್ ಶರಣಬಸವ, ಕರಿಯಪ್ಪ ಅಚ್ಚೋಳಿ, ಎಚ್ ಪದ್ಮಾ ಸೇರಿದಂತೆ ಅನೇಕರಿದ್ದರು. ಒತ್ತಡದ ಬದುಕಿನಲ್ಲಿ ಮನಸ್ಸಿಗೆ ಶಾಂತಿ ಮುಖ್ಯ. ಇಂತಹ ಸುಂದರ ಪರಿಸರದಲ್ಲಿ ದೇವಸ್ಥಾನದ ಸನ್ನಿಧಿಯಲ್ಲಿ ಶಾಂತಿ ನೆಮ್ಮದಿ ಕೊಡುವ ಕಾರ್ಯಕ್ರಮಗಳನ್ನು ಶ್ರೀಗಿರಿ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯವರು ಮಾಡುತ್ತಿರುವುದು ನಮಗೆ ಸಂತೋಷವನ್ನು ತಂದಿದೆ ಎಂದು 18ನೇ ಧರ್ಮ ಚಿಂತನ ಶುಭಾರಂಭ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಒತ್ತಡದ ಬದುಕಿನಲ್ಲಿ ಮನಸ್ಸಿಗೆ ಶಾಂತಿ ಮುಖ್ಯ. ಇಂತಹ ಸುಂದರ ಪರಿಸರದಲ್ಲಿ ದೇವಸ್ಥಾನದ ಸನ್ನಿಧಿಯಲ್ಲಿ ಶಾಂತಿ ನೆಮ್ಮದಿ ಕೊಡುವ ಕಾರ್ಯಕ್ರಮಗಳನ್ನು ಶ್ರೀಗಿರಿ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯವರು ಮಾಡುತ್ತಿರುವುದು ನಮಗೆ ಸಂತೋಷವನ್ನು ತಂದಿದೆ ಎಂದು 18ನೇ ಧರ್ಮ ಚಿಂತನ ಶಿವಾನುಭವ ಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ, ಪ್ರಸ್ತುತ ಇಂದಿನ ಸಮಾಜದಲ್ಲಿ ಸಮಾನತೆ, ಶಾಂತಿ, ನೆಮ್ಮದಿ ತಾಣವಾಗಿ ಜಾತ್ಯತೀತ ಮನೋಭಾವದೊಂದಿಗೆ ದೇವಸ್ಥಾನದಲ್ಲಿ ತಾವೆಲ್ಲರೂ ಒಂದೆಡೆ ಸೇರಿ 18 ತಿಂಗಳು ನಿರಂತರವಾಗಿ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅನೇಕ ಶರಣರ ಚಿಂತಕರನ್ನು ಕರೆಸಿ 12ನೇ ಶತಮಾನದ ಶರಣರ ಚಿಂತನೆಗಳನ್ನು ಮೆಲುಕು ಹಾಕುತ್ತಿರುವುದು ಹಾಗೂ ನಗರದ ಬಡಾವಣೆಯ ಹಿರಿಯರನ್ನು, ವಿದ್ಯಾರ್ಥಿಗಳನ್ನು, ಮಹಿಳೆಯರನ್ನು ಪ್ರೋತ್ಸಾಹಿಸುತ್ತಿರುವ ಕಾರ್ಯಕ್ರಮಗಳನ್ನು ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ. ನಾನು ಈ ಕಾರ್ಯಕ್ರಮಕ್ಕೆ 2ನೇ ಬಾರಿ ಆಗಮಿಸಿದ್ದೇನೆ. ಸೇವಾ ಸಮಿತಿಯ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಸ್ವಾಮೀಜಿಗಳು ಶ್ಲಾಘಿಸಿ ಆಶೀರ್ವದಿಸಿದರು. ಶರಣರ ಧರ್ಮದಲ್ಲಿ ಕಾಯಕ ಸಿದ್ಧಾಂತ ಅಂತಕ್ಕಂಥ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ತಂದೆಯರ ದಿನ ಆ ವಿಚಾರವನ್ನು, ನೀತಿ ಮಾತುಗಳನ್ನು ತಾವೆಲ್ಲರೂ ಕೇಳುವಂಥವರಾಗಿದ್ದೀರಿ. ಮನುಷ್ಯ ಸಮಾಧಾನದಿಂದ ಬದುಕಬೇಕು ಅಂದರೆ ಶರಣರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವರು ಕಾಯಕ ಹೆಂಗಿತ್ತು ಅಂತ ಕೇಳಿದ್ರೆ, ಯಾರನ್ನೂ ಜಾತಿ ದೃಷ್ಟಿಯಿಂದ, ಬಣ್ಣದ ದೃಷ್ಟಿಯಿಂದ, ವಸ್ತ್ರದ ದೃಷ್ಟಿಯಿಂದ ಶರಣರು ನೋಡಲಿಲ್ಲ. ಅಪ್ಪ ಬಸವಣ್ಣ ಆವನಾದಡು ಶ್ರೀ ಮಹಾದೇವನ ನೆನೆಯುವವನ ಬಾಯ್ತಾಂಬೂಲವ ನಿಲುವೆ, ಬೇನುಡಿಗೆಯ ಹೊದಿವೆ, ಪಾದರಕ್ಷೆಯ ಕಾಯ್ದು ಬದುಕುವೆ ಕೂಡಲ ಸಂಗಮ ದೇವ ಅಂತೇಳಿ. ಯಾರೇ ಆಗಲಿ ಇವತ್ತು ನಾವು ಯಾಕೆ ಹಿಂದೆ ಬಿದ್ದೀವಿ ಅಂದ್ರೆ, ಮನುಷ್ಯರನ್ನ ಮನುಷ್ಯ ದೃಷ್ಟಿಯಿಂದ ನೋಡುವ ಕಣ್ಣುಗಳು ನಮಗೆ ಕೊರತೆ ಅದ. ನಾವು ಜಾತಿ ದೃಷ್ಟಿಯಿಂದ ನೋಡುತ್ತೀವಿ, ಶ್ರೀಮಂತಿಕೆ ಬಡವ ಅನ್ನುವಂಥ ದೃಷ್ಟಿಯಿಂದ ನೋಡುತ್ತೀವಿ, ಮೇಲ್ಜಾತಿ ಕೀಳು ಜಾತಿ ಅನ್ನುವಂಥ ದೃಷ್ಟಿಯಿಂದ ನೋಡುತ್ತೀವಿ. ನಮ್ಮ ದೃಷ್ಟಿ ಮಂಕಾಗಿದೆ. ಶರಣರ ಕಾಯಕ ಹೆಂಗಿತ್ತು ಅಂತ ಕೇಳಿದ್ರೆ, ಅಪ್ಪ ಬಸವಣ್ಣನ ಸಂಸತ್ತಿನಲ್ಲಿ, ಅನುಭವ ಮಂಟಪದಲ್ಲಿ ಎಷ್ಟು ಜಾತಿಯ ಜನ ನಮ್ಮ ದೇಶದೊಳಗೆ ಆಗಿನ ಕಾಲದಲ್ಲಿ ಇದ್ರು, ಅವರೆಲ್ಲರೂ ಶರಣರಾಗಿದ್ದರು. ಅಲ್ಲಿ ಶರಣ ಅಂತಕ್ಕಂಥ ಒಂದೇ ಒಂದು ಶಬ್ದ ಬಳಕೆ ಆಗ್ತಿತ್ತು, ಜಾತಿ ಬಳಕೆ ಆಗಲಿಲ್ಲ. ಈಗಲೂ ಕೂಡ ಮತ್ತಷ್ಟು ಜಾತಿಗಳು ಉದ್ಭವ ಆಗಿದ್ದಾವೆ. ನಾವು ಎಷ್ಟೇ ಬಡದಾಡಿದ್ರೂ ಸಹಿತ
ಜಾತಿನೇ ಮುಂದಿರುತ್ತದೆ ಹೊರತು ಕಾರ್ಯಕ್ರಮದಲ್ಲಿ ಶರಣರ ಧರ್ಮದಲ್ಲಿ ಕಾಯಕ ಸಿದ್ಧಾಂತ ಎಂಬ ವಿಷಯ ಕುರಿತು ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರು ಉಪನ್ಯಾಸ ನೀಡುತ್ತಾ 12ನೇ ಶತಮಾನದಲ್ಲಿ ಶರಣರು ಅನುಭವ ಮಂಟಪ ಸ್ಥಾಪಿಸಿ ಸಮಾಜದಲ್ಲಿನ ಅಂಕುಡೊಂಕುಗಳ ಕುರಿತು ತಮ್ಮ ವಚನಗಳಲ್ಲಿ ಪ್ರಸ್ತಾಪಿಸುತ್ತಾ ಸತಿಪತಿಗಳ ಒಂದಾದ ಭಕ್ತಿ ಶಿವಂಗೆ 5 ಲಕ್ಕಮ್ಮ ಆ ದಿನದ ಜೀವನಕ್ಕಿಂತ ಬೇಕಾಗುವಷ್ಟು ಅಕ್ಕಿ ಹೆಚ್ಚಿಗೆ ತಂದಾಗ ಆಸೆ ಎಂಬುದು ಅರಸಂಗಲ್ಲ ಶಿವಭಕ್ತರಿಗುಂಟೆ ಅಯ್ಯ ಈ ಅಕ್ಕಿಯ ಆಸೆ ನಮಗೇಕೆ ಇನ್ನೂ ಅನೇಕ ವಚನಗಳ ಉದಾಹರಣೆಗಳನ್ನು ನೀಡಿದರು. ಯಾವ ಧರ್ಮದಲ್ಲಾದ್ರೂ ಅಪ್ಪ ಅಮ್ಮಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟು ಒಳ್ಳೇದು ಅನ್ನೋದು ಎಲ್ಲಾ ಧರ್ಮವೂ ಹೇಳುತ್ತೆ. ಅದರಲ್ಲಿ ನಮ್ಮ ಧರ್ಮ ಗುರು, ಅಪ್ಪ ಅಮ್ಮ, ತಂದೆ ತಾಯಿ ಮತ್ತು ಇವ್ರಿಗೆ ಯಾರು ಮರ್ಯಾದೆ ಮತ್ತು ಗೌರವ ಕೊಡ್ತಾರೋ ಅವರೇ ಎಲ್ಲರಿಗಿಂತ ಒಳ್ಳೆಯವರಾಗಿ ಇರ್ಬೋದು ಅಂತ ನಮ್ಮ ಧರ್ಮ ಎಲ್ಲ ಕಡೆ ಹೇಳುತ್ತೆ. ಅಪ್ಪ ಬಗ್ಗೆ ಹೇಳೋದಂದ್ರೆ ಎಲ್ಲರಿಗೂ ನಾನ್ ಮೊನ್ನೆ ಹಿಂಗೆ ಹೋಗ್ತಿರ್ಬೇಕಾದ್ರೆ ಆಟೋ ಮೇಲೆ ಒಂದು ಎಲ್ಲ ಬರ್ದಿರ್ತಾರಲ್ಲ, ಅದರಲ್ಲಿ ನೋಡ್ದೆ ಯಾವ ಸಿನಿಮಾದಲ್ಲಾದ್ರೂ ತಂದೆ ಅಂತ ಹೀರೋ ಸಿಗುವುದಿಲ್ಲ, ಯಾವ ದೇವಸ್ಥಾನದ ಸುತ್ತರೂ ತಾಯಿ ತರ ಇರೋ ದೇವ್ರು ಸಿಗುವುದಿಲ್ಲ ಅಂತ. ಎಲ್ಲಾ ಮಕ್ಕಳಿಗೂ ಅಪ್ಪನೇ ಹೀರೋ. ಅದು ಹೇಳ್ತೀರ, ಅದು ನನ್ನ ಮಗಳು ನೋಡಿ ಹಿಂಗೆ ಅಂತ. ಸೊ ಅವಳಿಗೆ ಅವ್ರ ಅಪ್ಪ ಅಂದ್ರೇನೆ ಹೀರೋ ಯಾವಾಗ್ಲೂ. ಸೊ ಅಪ್ಪನ ಸಲುವಾಗಿ ಒಂದು ಸ್ವಲ್ಪ ಬರ್ದಿದ್ದೇನೆ, ಅದನ್ನು ಹೇಳಲು ಇಚ್ಛಿಸುತ್ತೇನೆ. ಅಪ್ಪ, ಈ 2 ಅಕ್ಷರಗಳ ಪದದಲ್ಲಿರುವ ಭಾವನೆ ಅವರ್ಣೀಯ. ಎಷ್ಟು ಹೇಳಿದರೂ ಸಾಲದು ಅಪ್ಪನ ಬಗ್ಗೆ. ನಮ್ಮೆಲ್ಲರ ಮನೆಯ ದ್ರವ್ಯ ಸ್ತಂಭ, ತನ್ನ ಭುಜದ ಮೇಲೆ ಹೊರುವನು ಬೆಟ್ಟದಷ್ಟು ಕಷ್ಟಗಳನ್ನು, ಆದರೂ ಸದಾ ನಗುತ್ತಿರುವನು. ನಮ್ಮ ಒಂದು ಪುಟ್ಟ ಪುಟ್ಟ ಹೆಜ್ಜೆಗಳು ಕೊಡುವುದು ಅವರಿಗೆ ಅನಂತ ಖುಷಿ. ಆದರೆ ನಾವೆಲ್ಲಿ ಎಡವಿ ಬೀಳುವೆವು ಎಂಬ ಭಯ ಅವರಿಗೆ ಹೃದಯದಲ್ಲಿ. ಕೈ ಹಿಡಿದು ಕಲಿಸುವರು ಸೈಕಲ್, ಜೀವನದಲ್ಲಿ ಸಮತೋಲನ ಎಂಬ ಪಾಠವನ್ನು ಕಲಿಸುವರು. ಎಲ್ಲ ಪರೀಕ್ಷೆಗಳನ್ನು ಬರೆಯಲು ತುಂಬುವರು ಧೈರ್ಯ, ಏನನ್ನಾದರೂ ತನ್ನದಾಗಿಸಿಕೊಳ್ಳಬಹುದೆಂಬ ಸ್ಥೈರ್ಯ. ತವರ ಮನೆ ಅಗಲಿ ಹೋಗುವ ಮಗಳು ತನ್ನ ಗಂಡನಲ್ಲಿ ಹುಡುಕುವಳು ಆ ಅಪ್ಪನನ್ನು. ಮಗನಾಗಿ ತಾನು ತನ್ನ ತಂದೆಯಂತೆ ಅಪ್ಪನಾಗುವ ಆಸೆ. ಅಪ್ಪ, ನಿನ್ನ ತ್ಯಾಗಗಳಿಗೆ ಇಲ್ಲ ಸರಿಸಾಟಿ, ನೀ ಅಗಲಿ ಹೋದಲ್ಲಿ ನಿನ್ನ ಜಾಗವು ಉಳಿತು ಖಾಲಿ. ನೀ ಇಲ್ಲದ ದಿನವೂ ಇಲ್ಲ ನಮಗೆ ಈ ಜೀವನದಲ್ಲಿ, ಸದಾ ಇರುವೆವು ನೀವು ನನ್ನ ನೆನಪಿನಲ್ಲಿ. ಎಲ್ಲರೂ ಅವ್ರ ಅಪ್ಪ ಅಮ್ಮಗೆ ಯಾರು ಮರ್ಯಾದೆ ಗೌರವದಿಂದ ನೋಡ್ಕೊಳ್ತಾರೋ ಅವರು ಉತ್ತಮ ಸ್ಥಾನವನ್ನು ಹೊಂದಬಹುದೆಂಬುದು ನನ್ನ ಒಂದು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೃಷ್ಣ ಭಾಗ್ಯ ಜಲ ನಿಗಮದ ಕಾರ್ಯಪಾಲಕ ಅಭಿಯಂತರರಾದ ಬಸನಗೌಡ ಏಕ್ಲಾಸ್ಪುರ್ ಇವರು ಮಾತನಾಡಿ, ಇಂದಿನ ದಿನಮಾನದಲ್ಲಿ ಇಂತಹ ಧರ್ಮ ಚಿಂತನಾ ಶಿವಾನುಭವ ಗೋಷ್ಠಿ ಅವಶ್ಯಕವಾಗಿದೆ. ಶಿವಶರಣರ ಚಿಂತನೆಗಳನ್ನು ಮಾಡುತ್ತಿರುವುದು ವಿಶೇಷವಾಗಿದೆ. ಮಾರುತಿ ನಗರ ಬಡಾವಣೆಯ ನಿವಾಸಿಗಳನ್ನು ಒಟ್ಟಿಗೆ ಸೇರಿಸಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಸೇವಾ ಸಮಿತಿಯ ಕಾರ್ಯ ಮೆಚ್ಚುವಂತದ್ದು ಎಂದು ಹೇಳಿದರು. ಈ 3 ಒಂದೇ ದಿನ ಬಂದಿರುವುದು ಒಂದು ಕಾಕತಾಳೀಯ ಅಂತ ಅನಿಸ್ತಾ ಇದೆ. ಇವು 3 ಶ್ರಮಜೀವಿಗಳು. ಫಾದರು ಯಾವತ್ತು ಕುಟುಂಬದ ಬೆನ್ನೆಲುಬಾಗಿ ದುಡಿತಾರೆ. ಬಸವಣ್ಣವರು ನಮ್ಮ ರೈತಾಪಿ ಜನರಿಗೆ ಯಾವಾಗಲೂ ದುಡಿದು ಅವರನ್ನ ಸಾಕುವಂತ ಒಂದು ಕೆಲಸ ಮಾಡ್ತಾರೆ. ಅದೇ ರೀತಿ ಸಮಾಜದ ಆಗುಹೋಗುಗಳನ್ನ ನಮ್ಮ ಶಿವಶರಣರು ಮಾಡ್ತಾರೆ. ಈ ಒಂದು 3 ಜನರು ಇವತ್ತು ಒಂದು ಒಂದು ಶಿವಾನುಭವ ವಿಚಾರಧಾರೆಗಳನ್ನ ಇಲ್ಲಿ ಆಯೋಜಿಸಿರೋದು ಒಳ್ಳೆಯ ಒಂದು ದಿನ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನಾನು ಒಂದು 4 ವರ್ಷದಿಂದ ಈ ದೇವಸ್ಥಾನಕ್ಕೆ ಬಂದಿದ್ದೆ. ಈ ಅಭಿವೃದ್ಧಿ ನೋಡಿದರೆ ಬಹುಶಃ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಅಭಿವೃದ್ಧಿ ಇಲ್ಲಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಅಭಿವೃದ್ಧಿ ಆಗಲಿ. ಹಾಗೇನೆ ಈ ದಾಸೋಹ ಈಗೇನು ಅಮಾವಾಸ್ಯ ದಿನ ದಾಸೋಹ ನಡೀತಾ ಇದೆ, ಚಿಂತನೆ ಗೋಷ್ಠಿ ನಡೀತಾ ಇದೆ. ಇದು
ಮುಂದಿನ ದಿನಗಳಲ್ಲಿ ನಿತ್ಯ ದಾಸೋಹ ಮಠ ಆಗ್ಲಿ ಅಂತೇಳಿ ಶುಭ ಹಾರೈಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ರಮೇಶ್ ಬಲ್ಲಿದವ ಕೋತಿಗುಡ್ಡ ಮಾತನಾಡಿ, ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು. ಇಂದಿನ ಮಕ್ಕಳು ತಂದೆ ತಾಯಿಗಳ ಮೇಲೆ ಇಂದಿನ ತಂದೆ ತಾಯಿಯವರು ಮಕ್ಕಳ ಮೇಲೆ ಗೌರವ ಕಡಿಮೆಯಾಗಿದೆ. ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇರುವ ಎಷ್ಟೋ ಜನರು ತಮ್ಮ ತಂದೆ ತಾಯಿಗಳ ಆರೈಕೆ ಮಾಡದೆ ಹಡೆದ ತಂದೆ ತಾಯಿಗಳನ್ನು ವೃದ್ಧಾಶ್ರಮದಲ್ಲಿ ಬಿಡುತ್ತಿದ್ದಾರೆ. ಆದರೆ ಯಾವುದೇ ಅವಿದ್ಯಾವಂತರು ಕೂಲಿ ಕೆಲಸ ಮಾಡುವವರು ತಮ್ಮ ತಂದೆ ತಾಯಿಗಳನ್ನು ತಮ್ಮಲ್ಲಿ ಇಟ್ಟುಕೊಂಡು ಗೌರವಿಸುತ್ತಿದ್ದಾರೆ. ಇದು ವಿಪರ್ಯಾಸವಾಗಿದೆ. ಇಂದಿನ ವಿದ್ಯಾವಂತರ ಸಂಸ್ಕಾರ ಸಂಸ್ಕೃತಿ ಬದಲಾಗಬೇಕಿದೆ ಎಂದು ಮಾರ್ಮಿಕವಾಗಿ ನುಡಿದರು. ನಾವು ಚಿಂತನೆ ಮಾಡ್ತಾ ಇದ್ವಿ, ಜೊತೆಗೆ ಮಕ್ಕಳು ನೋಡ್ತಿದ್ರೆ ಸೆಲ್ ಫೋನ್ ನೋಡಕತ್ತಾರ, ಜೊತೆಗೆ ಪಾಲಕರು ಕೊಂಡು ನೋಡ್ತಾ ಇದ್ವಿ, ಎಲ್ಲರೂ ನೋಡ್ತಾ ಇದ್ವಿ. ಅಂದ್ರೆ ಅಪ್ಡೇಟ್ ಆಗಿದೆ ಜನ ತಕ್ಕಂತ. ಸೊ ಈಗ ಯಾರಾದ್ರೂ ದೇವ್ರು ಯಾರಪ್ಪ ಅಂದ್ರೆ ಈಗ ದೇವ್ರನ್ನೇ ಸೆಲ್ ಫೋನ್ ಅನ್ಕಂದ್ರೆ ಪರವಾಗಿಲ್ಲ, ಸೆಲ್ ಫೋನ್ ದೇವ್ರ ಆಗಿಬಿಡ್ತೇವಪ್ಪ ಅಂದ್ರೆ ಪರವಾಗಿಲ್ಲ. ಯಾಕಂದ್ರೆ ಒಂದು ದಿನಕ್ಕೆ ದೇವ್ರ ಬಗ್ಗೆ ಎಷ್ಟು ಚಿಂತನೆ ಮಾಡ್ತಾರೆ ಅಂದ್ರೆ ಅದ್ರದ್ದು 1-2-3 ಸರಿ ಆಲೋಚನೆ ಮಾಡಿರ್ಬೋದು. ಯಾವಾಗ ಕಷ್ಟ ದುಃಖ ನೋವು ಬಂದಾಗ ಮಾತ್ರ ಚಿಂತನೆ ಮಾಡಿರ್ತೀವಿ ಅಂತ ವ್ಯಕ್ತಪಡಿಸ್ತೇವೆ. ಮತ್ತೆ ಎಷ್ಟು ಸರಿ ಸೆಲ್ ಫೋನ್ಗಳನ್ನು ಪಕ್ಕದಾಗ ಇಟ್ಟಕಂದ ನೋಡ್ತೀವಿ ಅಂತ ಕೇಳಿದ್ರೆ ಕ್ಯಾಲ್ಕುಲೇಷನ್ ಇರಂಗಿಲ್ಲ. ಅಂದ್ರೆ ಎಷ್ಟು ಖರ್ಚು ಮಾಡಿಸ್ತಕ್ಕಂಥ ವಸ್ತು ನಮ್ಮಲ್ಲಿ ಇದೆಯಾ ಅದ್ರ ಬಗ್ಗೆ ಬಹಳ ಕಾಳಜಿ ವಹಿಸಿ ನೋಡ್ತಾ ಇದೀವಿ. ಅದ್ರ ಬಗ್ಗೆ ಏನೋ ಒಂದು ಚಿಂತನೆ ಪಟ್ಟಂತ ಒಂದು